ಈಗ ನಾನು ಯೇಸು ಥರ ಆಗಬೇಕು, ನಾನು ಯೇಸು ಥರ ಆಗಬೇಕಾದ್ರೆ ನಾನು ಹೇಗೆ ಪ್ರಾರ್ಥಿಸಬೇಕು ನನಗೆ ಗೊತ್ತಿಲ್ಲ. ನಮಗೆ ಕಾಯಿಲೆ ವಾಸಿ ಆಗಬೇಕು ಅಂದರೆ ನಮಗೆ ಗೊತ್ತು ಹೆಂಗೆ ಪ್ರಾರ್ಥಿಸಬೇಕು ಅಂತ. ಅಪ್ಪ ತಂದೆಯಾದ ದೇವರೇ, ನನ್ನ ಪಾಪಿ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ, ನನ್ನ ಕಾಯಿಲೆನೆಲ್ಲ ವಾಸಿ ಮಾಡಿ ಒಳ್ಳೆ ಸೌಖ್ಯ ಕೊಡಿ ಅಪ್ಪ. ನಮಗೆ ಗೊತ್ತು ಪ್ರಾರ್ಥನೆ ಮಾಡಲಿಕ್ಕೆ, ಗೊತ್ತಿಲ್ವಾ? ಸ್ವಾಮಿ, ನನ್ನ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ, ಗಂಡ ಕುಡಿತಾನೆ, ಏನಾದರೂ ಮಾಡಿ ಅವನನ್ನು ಸರಿ ಮಾಡಿ ಸ್ವಾಮಿ, ನನ್ನನ್ನು ಪ್ರೀತಿಸುವಂತ ಮಾಡಿ ಸ್ವಾಮಿ. ಪ್ರಾರ್ಥನೆ ಮಾಡಲಿ, ನಮಗೆ ಗೊತ್ತಿಲ್ವಾ? ಮಕ್ಕಳು ಪರೀಕ್ಷೆಯಲ್ಲಿ ಬರ್ತಿದ್ದಾರೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಸ್ವಾಮಿ, ನಮಗೆ ಗೊತ್ತಿಲ್ವಾ? ಇದಕ್ಕೆ ಪವಿತ್ರಾತ್ಮ ಬೇಕಾ? ಸ್ವಲ್ಪ ಬುದ್ಧಿ ಇದ್ದರೆ ಸಾಕು, ಬ್ರೈನ್ ಇದ್ದರೆ ಸಾಕು, ಇದಕ್ಕೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ. ಆದರೆ ನೀನು ಯೇಸು ಥರ ಆಗಬೇಕಾದ್ರೆ ಹೆಂಗೆ ಪ್ರಾರ್ಥನೆ ಮಾಡ್ತೀಯ? ಏನಂತ ಪ್ರಾರ್ಥಿಸ್ತೀಯ? ಇಷ್ಟು ಹೇಳ್ಬೋದು ನಮ್ಮ ಬುದ್ಧಿಯಿಂದ, ದೇವರೇ ನಾನು ಯೇಸು ಥರ ಆಗಬೇಕು, ಅಪ್ಪ ನನ್ನನ್ನು ಯೇಸು ಥರ ಮಾಡಪ್ಪ. ಅದಕ್ಕೆ ಇಲ್ಲಿ ಹೇಳಿದ್ದು ನಮಗೆ ಗೊತ್ತಿಲ್ಲ. ಇದಕ್ಕೋಸ್ಕರ ಹೆಂಗೆ ಪ್ರಾರ್ಥಿಸ್ಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಸಂಪೂರ್ಣ ವಿಮೋಚನೆಗಾಗಿ ಯಾವ ರೀತಿ ಪ್ರಾರ್ಥಿಸ್ಬೇಕು ನಮಗೆ ಗೊತ್ತಿಲ್ಲ. ಗೊತ್ತಿರೋರು ಯಾರು? ಪರಿಶುದ್ಧಾತ್ಮರು. ಅದನ್ನೇ ವಾಕ್ಯ ಹೇಳುತ್ತೆ, ನಮ್ಮ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ಪಿತನಲ್ಲಿ ಭಿನ್ನಯಿಸ್ತಾರೆ. ಹಾಗಾದರೆ ಪವಿತ್ರಾತ್ಮರು ಯಾರು? ನಮ್ಮ ಮಧ್ಯಸ್ಥರು. ನಮ್ಮ ಒಳಗಡೆ ಇದ್ದು ನಮಗೋಸ್ಕರ ನಾವು ಯೇಸುವಿನಂತೆ ಆಗಲಿಕ್ಕೆ, ನಾವು ಸ್ವರ್ಗಕ್ಕೆ ಬರಲಿಕ್ಕೆ ನಮಗೋಸ್ಕರ ಪ್ರಾರ್ಥಿಸೋರು ಯಾರಾದರೂ ಇದ್ದಾರ ಕೇಳಿದರೆ 100% ಗ್ಯಾರಂಟಿ ನಮಗೆ ಪರಿಶುದ್ಧಾತ್ಮರು ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಆಲಿಸೋಣವಾ? ಓಕೆ, ನಾವು ದೇವರ ವಾಕ್ಯವನ್ನು ಆಲಿಸುವಾಗ ಯಾವ ರೀತಿ ತೆಗೆದುಕೋಬೇಕು ಅಂದರೆ, ದೇವರು ಇದನ್ನು ನನಗೆ ಹೇಳ್ತಾ ಇದ್ದಾರೆ, ನನ್ನ ಒಂದು ಒಳ್ಳೆಯದಕ್ಕಾಗಿ ದೇವರು ನನಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅದನ್ನು ತೆಗೆದುಕೊಳ್ಳೋದಾದರೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ, 100% ಒಳ್ಳೆಯದಾಗತ್ತೆ. ಆ ರೀತಿ ನಾವು ತೆಗೆದುಕೊಳ್ಳದೇ ಇದ್ದರೆ, ನೀವು ಕೇಳಿಸ್ಕೊಂಡಿದ್ರಿಂದ ನಿಮಗೇನೂ ಕೂಡ ಲಾಭ ಇಲ್ಲ, ಸುಮ್ಮನೆ ಕೇಳಿಸ್ಕೊಂಡ್ರಿ ಅಷ್ಟೇ. ದೇವರ ವಾಕ್ಯ ಒಂದು ಬೀಜದ ಹಾಗೆ ಕೆಲಸ ಮಾಡೋದು ಅಂತ ಯೇಸು ಕ್ರಿಸ್ತರು ಬಿತ್ತುವವನ ಸಾಮರ್ಥ್ಯದಲ್ಲಿ ಹೇಳ್ತಾರೆ. ಯಾವ ರೀತಿ ಕೆಲಸ ಮಾಡುತ್ತೆ? ಬೀಜ ಹೇಗೆ ಕೆಲಸ ಮಾಡುತ್ತೋ ಹಾಗೆ. ಯಾವುದೇ ಒಂದು ಬೀಜ ತೆಗೆದುಕೊಳ್ಳಿ, ಆ ಬೀಜದ ಒಳಗಡೆ ಒಂದು ಮರ ಇರುತ್ತೆ, ಇರುತ್ತಾ? ಇರುತ್ತೆ. ಒಂದು ತೆಂಗಿನಕಾಯಿನೋ ಯಾವುದೇ ಬೀಜ ತೆಗೆದುಕೊಳ್ಳಿ, ಎನಿ ಸೀಡ್ ಯು ಟೇಕ್, ದೇರ್ ಈಸ್ ಎ ಟ್ರೀ ಇನ್ಸೈಡ್ ಆಫ್ ದಟ್ ಸೀಡ್. ಆ ಬೀಜದ ಒಳಗಡೆ ಒಂದು ಮರ ಅಲ್ಲ, ದೊಡ್ಡ ಕಾಡೆ ಇರುತ್ತೆ, ಅನೇಕ ಹಣ್ಣುಗಳಿರುತ್ತೆ, ಅನೇಕ ಬೀಜಗಳಿರುತ್ತೆ. ಅದು ಯಾವುದಾದ್ರೂ ಕಾಣಿಸುತ್ತಾ ನಮಗೆ? ಕಾಣಿಸುತ್ತಾ? ಒಂದು ಭತ್ತದ ಒಳಗಡೆ ಎಷ್ಟು ಭತ್ತ ಇದೆ ಅಂತ ಕಾಣಿಸುತ್ತಾ? ನಾವು ಒಂದು ಭತ್ತನ ತಗೊಂಡೋಗಿ ನಾಟಿ ಮಾಡಿದರೆ, ಬಿತ್ತಿದರೆ, ಅದು ಗಿಡ ಆಗಿ ಆ ಭತ್ತದ ಹುಲ್ಲು ಬಂದು ಅದರಲ್ಲಿ ಸಾವಿರಾರು ಭತ್ತಗಳು ಬರುತ್ತೆ. ಆ ಭತ್ತನ ಬಿತ್ತನೆ ಮಾಡಿದರೆ ಇನ್ನೂ ಲಕ್ಷಾಂತರ ಬರುತ್ತೆ, ಮೂಟೆಗಟ್ಟಲೆ ಬರುತ್ತೆ. ಈ ಒಂದೇ ಒಂದು ಭತ್ತದಿಂದ ಇಷ್ಟೆಲ್ಲ ಬರುತ್ತೆ. ಆದರೆ ನಾವು ನೋಡುವಾಗ ನಮಗೊಂದು ಬೀಜ ಅಷ್ಟೇ, ಒಂದೇ ಒಂದು. ದೇವರ ವಾಕ್ಯ ಬೀಜದ ಥರ. ಆದರೆ ಅದು ಕೆಲಸ ಹೇಗೆ ಮಾಡುತ್ತೆ ಅಂದರೆ, ಈ ಬೀಜ ಇದೆಯಲ್ವಾ, ಇದಕ್ಕೆ ಸರಿಯಾದ ಜಾಗ ಬೇಕು ಅದು ಬೆಳಿಲಿಕ್ಕೆ. ನೀವೊಂದು ಭತ್ತನ ತಗೊಂಡೋಗಿ ಎಲ್ಲೋ ಕಲ್ ಮೇಲೆ ಇಟ್ಟರೆ ಕಾಗೆ ಎತ್ಕೊಂಡು ಹೋಗ್ಬಿಡುತ್ತೆ, ಅದ್ರ ಒಳಗಡೆ ಇರೋ ಆ ಹುಲ್ಲು ಬರೋದಿಲ್ಲ, ಭತ್ತಗಳು ಸಿಗೋದಿಲ್ಲ. ಅದೇ ರೀತಿ ದೇವರ ವಾಕ್ಯ ಹಾಗೆ ಕೆಲಸ ಮಾಡೋದಂತೆ. ಅದು ಎಲ್ಲಿ ಕೆಲಸ ಮಾಡುತ್ತೆ ಕೇಳಿದರೆ, ಫಲವತ್ತಾದ ಭೂಮಿ ಅಂದರೆ ಹೃದಯ. ನಾವೆಲ್ಲ ವಾಕ್ಯ ಕೇಳಿಸ್ಕೊಳ್ತೀವಿ, ಆದರೆ ಫಲವತ್ತಾದ ಭೂಮಿಯ ಹಾಗೆ ನಿನ್ನ ಹೃದಯ ಇದ್ದರೆ ಮಾತ್ರನೇ ಕೆಲವರ ಜೀವನದಲ್ಲಿ 30ರಷ್ಟು, ಕೆಲವರ ಜೀವನದಲ್ಲಿ 60ರಷ್ಟು, ಕೆಲವರ ಜೀವನದಲ್ಲಿ 100ರಷ್ಟು ಫಲ ಕೊಡುತ್ತಂತೆ. ಹಾಗಾದರೆ ನೀವಿಷ್ಟೆಲ್ಲ ವಾಕ್ಯಗಳನ್ನ ಕೇಳಿಸ್ಕೊಳ್ತಾನೆ ಇರ್ತೀರಿ, ನಿಮ್ಮ ಜೀವನದಲ್ಲಿ ಫಲ ಬಂದಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಕೇಳಿದರೆ, ನಿಮ್ಮ ಹೃದಯ ಸರಿಯಾಗಿ ಇಲ್ಲದೆ ಇರೋದೇ ಕಾರಣ ಆಗಿರುತ್ತೆ, ಬೇರೆ ಏನೂ ಕಾರಣ ಅಲ್ಲ. ದೇವರ ವಾಕ್ಯ ಬೈಬಲ್ ಹೇಳುತ್ತೆ ಇನ್ಕರಪ್ಟಬಲ್ ಸೀಡ್ ಅಂತೆ. ಅಂದರೆ ಯಾವುದೇ ರೀತಿಯ ಒಂದು ಕರಪ್ಷನ್ ಅಂದ್ರೇನು? ಮಾಲಿನ್ಯ, ಯಾವುದೇ ರೀತಿಯ ಒಂದು ತೊಂದರೆ, ಕೆಟ್ಟದ್ದು, ಕೇಡು. ಕರಪ್ಷನ್ ಅಂದರೆ ಕೇಡು.
ಯಾವುದೇ ಕೇಡು ಇಲ್ಲದ ಒಂದು ಬೀಜ ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಇಸ್ ಎ ಸೀಡ್ ವಿದೌಟ್ ಕರಪ್ಷನ್. ಯಾವುದೇ ಕರಪ್ಷನ್ ಇಲ್ಲ, ಯಾವುದೇ ಕೇಡಿಲ್ಲದ ಬೀಜವಾಗಿದೆ ದೇವರ ವಾಕ್ಯ. ಹಾಗಾದರೆ ಕರಪ್ಷನ್ ಎಲ್ಲಿರುತ್ತೆ? ಮನುಷ್ಯನ ಹೃದಯದ ಒಳಗಡೆ. ಯಾವ ಮನುಷ್ಯನ ಹೃದಯದೊಳಗಡೆ? ವಿಶ್ವಾಸವಿಲ್ಲದ ಪ್ರತಿಯೊಬ್ಬರ ಹೃದಯದೊಳಗಡೆನೂ ಕರಪ್ಷನ್ ಇರ್ತದೆ. ಮಾನಸಾಂತರ ಇಲ್ಲದ ಪ್ರತಿಯೊಂದು ಹೃದಯದಲ್ಲಿನೂ ಕರಪ್ಷನ್ ಇರುತ್ತೆ. ಇಲ್ಲಿ ಜಾತಿ ಇಲ್ಲ, ಜಾತಿ ಜನಾಂಗ ಆ ಥರ ಎಲ್ಲ ಲೆಕ್ಕ ಬರೋದಿಲ್ಲ. ಅದು ನಮ್ಮ ಲೆಕ್ಕಕ್ಕೆ, ದೇವರ ಲೆಕ್ಕಕ್ಕೆ ವಿಶ್ವಾಸ ಇಲ್ಲದ ಹೃದಯ, ಮಾನಸಾಂತರ ಇಲ್ಲದ ಹೃದಯ, ದೆರ್ ಇಸ್ ನೋ ಫೇತ್, ದೆರ್ ಇಸ್ ನೋ ರಿಪೆಂಟೆನ್ಸ್. ಇದು ಎರಡೂ ಇಲ್ಲದೆ ಇದ್ದರೆ ಆ ಹೃದಯ ಖಂಡಿತವಾಗಲೂ ಈ ಬೀಜದಲ್ಲಿರ್ತಕ್ಕಂತಹ ಆ ಫಲವನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನೀವು ಕೇಳ್ಬೋದು, ನಾವು ಇಷ್ಟು ವರ್ಷದಿಂದ ವಾಕ್ಯ ಕೇಳಿಸ್ಕೊಳ್ತಾನೆ ಇದ್ದೀವಿ, ಓದ್ತಾನೆ ಇದ್ದೀವಿ, ನಮ್ಮ ಜೀವನದಲ್ಲಿ ಯಾಕೆ ಆಧ್ಯಾತ್ಮಿಕವಾದ ಫಲಗಳು, ದೇವರು ಬಯಸೋ ಫಲ ಮತ್ತೆ ಬರ್ತಾ ಇಲ್ಲ? ನಿನ್ನ ಹೃದಯ ಸರಿ ಇಲ್ಲ ಅಷ್ಟೇ. ನಿನ್ನ ಹೃದಯದಲ್ಲಿ ವಿಶ್ವಾಸ ಇರಲಿಕ್ಕಿಲ್ಲ ಅಥವಾ ಮಾನಸಾಂತರ ಇಲ್ಲ. ದೆರ್ ಇಸ್ ನೋ ರಿಪೆಂಟೆನ್ಸ್ ಆರ್ ದೆರ್ ಇಸ್ ನೋ ಟ್ರೂ ಬಿಬ್ಲಿಕಲ್ ಫೇತ್. ಬೈಬಲ್ ಹೇಳುವಂಥ ವಿಶ್ವಾಸ ಇರಲಿಕ್ಕಿಲ್ಲ ಅಥವಾ ದೇವರು ಬಯಸುವಂಥ ಮಾನಸಾಂತರ ನಮ್ಮ ಜೀವನದಲ್ಲಿ ಇರಲಿಕ್ಕಿಲ್ಲ. ಅದಿಲ್ಲದೆ ಇದ್ದಾಗ ನೀವೆಷ್ಟು ಕ್ಯಾಂಡಲ್ ಅಂಟಿಸಿದ್ರು, ಎಷ್ಟು ಹಲ್ಲೆಲೂಯ ಹೇಳಿದ್ರು, ಎಷ್ಟು ಬಾಯಿ ಬಡ್ಕೊಂಡ್ರು, ಎಷ್ಟು ಬೈಬಲ್ ಓದಿದ್ರು, ಎಷ್ಟು ರಿಟ್ರೀಟ್ ಮಾಡಿದ್ರು, ಎಷ್ಟು ಚರ್ಚಿಗೆ ಹೋದರು, ಏನೆಲ್ಲ ಕಾರ್ಯಗಳನ್ನ ಮಾಡಿದ್ರು, ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಏನು ಕೂಡ ಪ್ರಯೋಜನ ಇಲ್ಲ. ಹೊರಗಡೆ ನಾವು ಮಾಡೋದ್ರಿಂದ ಅಲ್ಲ, ಹೃದಯ ಹೇಗಿಟ್ಕೊಂಡಿದ್ದೀವಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 3 ವಾಕ್ಯ 23ರಲ್ಲಿ ನಾವು ಓದ್ತೀವಿ. ಪ್ರೋವರ್ಬ್ಸ್ 3:23. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 3 ವಾಕ್ಯ 23ರಲ್ಲಿ ನಾವು ಓದ್ತೀವಿ. ಏನಂತ ಓದ್ತೀವಿ? 4:23, 4:23. ದೇವರ ವಾಕ್ಯ ಹೇಳ್ತದೆ, ಮಗನೇ ಮಗಳೇ, ನಿನ್ನ ಹೃದಯವನ್ನು ಕಾಪಾಡಿಕೋ ಜಾಗರೂಕತೆಯಿಂದ, ಏಕೆಂದರೆ ಜೀವಧಾರೆ ಹೊರಡುವುದು ಅಲ್ಲಿಂದ. ಜೀವಧಾರೆ. ಈ ಜೀವಧಾರೆ ಅಂದರೆ ಏನು? ಪವಿತ್ರಾತ್ಮ, ಬೇರೆ ಏನೂ ಅಲ್ಲ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಅನುಭವ ನಮಗೆ ಸಿಗೋದು ಎಲ್ಲಿಂದ ಅಂದರೆ ಹೃದಯದಿಂದ. ಹೃದಯ ಸರಿ ಇಲ್ಲದಿದ್ದರೆ ಪರಿಶುದ್ಧಾತ್ಮನ ಅನುಭವ ಸಿಗಲ್ಲ. ಪವಿತ್ರಾತ್ಮ ಇರ್ತಾರೆ, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಫ್ಲೋ ಆಗಬೇಕು. ನಮ್ಮ ಜೀವನ ಸಮಾಧಾನಕರವಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ, ನಮ್ಮ ಜೀವನಕ್ಕೆ ಒಂದು ತೃಪ್ತಿ ನಮಗೆ ಸಿಗಬೇಕಾದ್ರೆ, ನಮ್ಮ ಜೀವನಕ್ಕೊಂದು ಪರ್ಪಸ್, ಉದ್ದೇಶ ನಮಗಿರಬೇಕಾದ್ರೆ, ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಈ ಲಿವಿಂಗ್ ವಾಟರ್, ಲೈಫ್ ಗಿವಿಂಗ್ ವಾಟರ್, ಹೋಲಿ ಸ್ಪಿರಿಟ್ ಫ್ಲೋ ಆಗಬೇಕಂದ್ರೆ ದೇವರಾತ್ಮರು ಚಲಿಸಬೇಕು. ದೇವರಾತ್ಮರು ಇರೋದಲ್ಲ, ಇರಲೇಬೇಕು. ಇದ್ದು ಸಾಕಾಗೋದಿಲ್ಲ, ಇದ್ದು ಅವರು ಕ್ರಿಯೆ ಮಾಡಬೇಕು. ಹೋಲಿ ಸ್ಪಿರಿಟ್ ಮಸ್ಟ್ ಮೂವ್ ಇನ್ ಮೈ ಹಾರ್ಟ್. ನನ್ನ ಒಳಗಡೆ ಅವರು ಚಲಿಸಬೇಕು. ನನ್ನ ಒಳಗಡೆ ಪರಿಶುದ್ಧಾತ್ಮರು ಚಲಿಸ್ತಾ ಇದ್ದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಹೇಳುತ್ತೆ ವಾಕ್ಯ, ನಿನ್ನ ಹೃದಯವನ್ನು ಕಾಪಾಡಿಕೋ ಜಾಗರೂಕತೆಯಿಂದ. ಆಸ್ತಿ ಕಾಪಾಡಿಕೊಂಡು ಏನೂ ಪ್ರಯೋಜನ ಇಲ್ಲ, ಆಯಿತಾ? ಒಂದಿಷ್ಟು ದುಡ್ಡು ಸಿಗ್ಬೋದು ಅಷ್ಟೇ. ಆಸ್ತಿ, ಅಂತಸ್ತು, ಸ್ಥಾನ, ಮಾನ, ಮರ್ಯಾದೆ, ಆರೋಗ್ಯ ಇದೆಲ್ಲ ಕಾಪಾಡ್ಕೋಬೇಕಾ ಕೇಳಿದರೆ ಅದು ನಿಮ್ಮಿಷ್ಟ, ಅದು ನಿಮಗೆ ಬಿಟ್ಟಿದ್ದು. ಅದು ಯಾವುದು ನಿತ್ಯ ಜೀವಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮ ಆಸ್ತಿ ಪಾಸ್ತಿ, ಅಂತಸ್ತು, ಈ ದೇಹದ ಆರೋಗ್ಯ ಇದೆಲ್ಲ ಕಾಪಾಡ್ಕೊಳ್ಳೋದ್ರಿಂದ ನಿತ್ಯ ಜೀವಕ್ಕೆ ಏನಾದರೂ ಉಪಯೋಗ ಆಗುತ್ತಾ ಕೇಳಿದರೆ ಏನು ಉಪಯೋಗ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಉಪಯೋಗ ಆಗುತ್ತೆ, ಪ್ರಪಂಚದಲ್ಲಿ ಸುಮಾರು ಕೆಲಸಕ್ಕೆ ಉಪಯೋಗ ಆಗುತ್ತೆ. ನಿತ್ಯ ಜೀವಕ್ಕೆ ಹಾಗಾದರೆ ಏನು ಕಾಪಾಡ್ಕೋಬೇಕು ನಾವು? ನಿತ್ಯ ಜೀವಕ್ಕೆ ನಮ್ಮ ಹೃದಯವನ್ನು ಕಾಪಾಡ್ಕೋಬೇಕು. ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡ್ಕೋಬೇಕು. ನಾವಿವತ್ತು ಎಷ್ಟೊಂದು ಮೂರ್ಖತನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ನಮ್ಮ ಹೃದಯವನ್ನು ಕಾಪಾಡ್ಕೊಳ್ಳೋದು ಬಿಟ್ಟುಬಿಟ್ಟು ನಾವು ಹೊರಗಡೆದೆಲ್ಲ ಕಾಪಾಡ್ಕೊಳ್ತೀವಿ. ನಾವು ಹೊರಗಡೆದು ನಮ್ಮ ದೇಹವನ್ನು ಕಾಪಾಡ್ಕೊಳ್ಳಿಕ್ಕೆ ನೋಡ್ತೀವಿ. ನಮ್ಮ ದೇಹ ಕಾಪಾಡ್ಕೋಬೇಕು ನಿತ್ಯ ಜೀವಕ್ಕಾಗಿ. ಯಾವ ರೀತಿ ಅಂದರೆ, ಪಾಪಕ್ಕೆ ನನ್ನ ಶರೀರ ಮತ್ತು ಅಂಗಾಂಗಗಳು ಬಿಟ್ಟು ಕೊಡದ ಹಾಗೆ ಕಾಪಾಡ್ಕೋಬೇಕು. ಅದಕ್ಕೆ ನಮ್ಮ ಹೃದಯ ಸರಿ ಇದ್ರೆ ಅದಾಗುತ್ತೆ. ಇನ್ನು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಹೃದಯ ಸರಿ ಇರಬೇಕು ಅಂತ ಏನಿಲ್ಲ. ಹೃದಯ ಸರಿ ಇಲ್ಲದಿದ್ರೆ ರೋಗ ಬರುತ್ತೆ, ಅದು ಬೇರೆ ವಿಷಯ. ಆದರೆ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಡಾಕ್ಟರ್ ಹತ್ರ ಹೋದರು
ಮೆಡಿಸಿನ್ ಸಿಗ್ಬೋದು, ಕೆಲವು ಕಡೆ ಪ್ರಾರ್ಥನೆಗೆ ಹೋದರೂ ರೋಗ ಸೌಖ್ಯ ಸಿಗ್ಬೋದು. ಆದರೆ ಪರಿಶುದ್ಧಾತ್ಮನ ಒಂದು ಚಲಿಸುವಿಕೆ ನಿನ್ನ ಒಳಗಡೆ ಆಗಬೇಕಾದ್ರೆ, ನೀನೊಬ್ಬ ಕ್ರೈಸ್ತನಾಗಿಯೇ ಬದುಕಲಿಕ್ಕಾಗಬೇಕಾದ್ರೆ, ಕ್ರಿಶ್ಚಿಯನ್ ಆಗಿ ಬದುಕಲಿಕ್ಕಾಗಬೇಕಾದ್ರೆ ಈ ಆತ್ಮನ ಚಲಿಸುವಿಕೆ ಬೇಕು. ಈ ಪರಿಶುದ್ಧಾತ್ಮನ ಚಲಿಸುವಿಕೆ ಅಥವಾ ಪರಿಶುದ್ಧಾತ್ಮನ ಕ್ರಿಯೆ ನಮ್ಮ ಒಳಗಡೆ ನೆರವೇರಬೇಕು. ಇಲ್ಲದೆ ಇದ್ದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ನಷ್ಟ ಆಗೋದು ಈ ಲೋಕದಲ್ಲಿ ಏನೂ ನಷ್ಟ ಆಗದೆ ಇರ್ಬೋದು. ಆಸ್ತಿ ಪಾಸ್ತಿ ನಷ್ಟ ಆಗದೆ ಇರ್ಬೋದು, ಆರೋಗ್ಯ ಸಂಪತ್ತು ಮನುಷ್ಯರು ನಷ್ಟ ಆಗದೆ ಇರ್ಬೋದು. ಸ್ವರ್ಗ ನಷ್ಟ ಆಗುವ ಸಾಧ್ಯತೆ ಇದೆ. ಸ್ವರ್ಗ, ಯೇಸು ನಷ್ಟ ಆಗುವ ಸಾಧ್ಯತೆ ಖಂಡಿತ ಇದೆ. ಇವತ್ತಿನ ಶುಭ ಸಂದೇಶ ಅದಕ್ಕೊಂದು ಪ್ರಶ್ನೆಯನ್ನು ಕೇಳ್ತದೆ. ಟುಡೇಸ್ ಗಾಸ್ಪಲ್ ರೀಡಿಂಗ್, ಈ ದಿನದ ಶುಭ ಸಂದೇಶ ಸೆಂಟ್ ಲೂಕ್ ಚಾಪ್ಟರ್ 13:22 ಆನ್ವರ್ಡ್ಸ್. ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 13 ವಚನ 22 ಇರತಕ್ಕಂಥ ವಾಕ್ಯಗಳು. ಅದರಲ್ಲಿ 23ನೇ ವಚನದಿಂದ ನಾವು ನೋಡೋಣ. 23ನೇ ವಚನದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಯೇಸು ಕ್ರಿಸ್ತರಿಗೆ. ಆ ಪ್ರಶ್ನೆ ನಿಜವಾಗಲೂ ನಮ್ಮನ್ನೆಲ್ಲ ಚಿಂತಿಸುವಂತೆ ಮಾಡುವಂಥ ಒಂದು ಪ್ರಶ್ನೆ. ವಿ ಶುಡ್ ಥಿಂಕ್ ಅಬೌಟ್ ದಟ್ ಕ್ವೆಶ್ಚನ್. ಆ ಪ್ರಶ್ನೆ ನಾವು ಆಲೋಚನೆ ಮಾಡಿ ನೋಡಬೇಕು. ಏನು ಪ್ರಶ್ನೆ ಕೇಳ್ತಾರೆ? ಆಗ ಒಬ್ಬನು, ಸ್ವಾಮಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಜೀವೋದ್ಧಾರ ಹೊಂದುವವರು ಓನ್ಲಿ ಫ್ಯೂ ವಿಲ್ ಬಿ ಸೇವ್ಡ್. ಕೆಲವರು ಮಾತ್ರವೇನಾ ರಕ್ಷಣೆ ಹೊಂದುವುದು ಎಂದು ವಿಚಾರಿಸಿದನು. ಒಬ್ಬ ಮನುಷ್ಯ ಯಾವುದೋ ಒಂದು ಆಸಕ್ತಿಯಿಂದ ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ಯೇಸುವೆ, ರಕ್ಷಣೆ ಹೊಂದುವವರು ಕೆಲವರು ಮಾತ್ರನಾ? ಇಷ್ಟೊಂದು ಜನ ಇದ್ದಾರೆ ನಿಮ್ಮ ಹಿಂಬಾಲಕರು, ಇಷ್ಟೊಂದು ಯಹೂದ್ಯ ಜನರಿದ್ದಾರೆ, ಇಷ್ಟೊಂದು ಜನ ಇದ್ದಾರೆ ಪ್ರಪಂಚದಲ್ಲಿ, ಎಲ್ಲರೂ ರಕ್ಷಣೆ ಪಡ್ಕೊಳ್ತಾರಾ? ರಕ್ಷಣೆ ಅಂದರೆ ಮೊದಲನೇದಾಗಿ ಪಾಪದಿಂದ ಬಿಡುಗಡೆ, ಎರಡನೇದಾಗಿ ಪರಿಶುದ್ಧವಾದ ಜೀವನ, ಯೇಸುವಿನ ಸಂಬಂಧದಲ್ಲಿ ಜೀವಿಸುವ ಜೀವನ, ಮೂರನೇದಾಗಿ ಅಮರ ಜೀವ, ಆ ಸ್ವರ್ಗ ರಾಜ್ಯದಲ್ಲಿ, ಈ ಲೋಕದ ಜೀವನದ ನಂತರ ನಿತ್ಯತೆಯಲ್ಲಿ ನಾವು ನೂತನ ಶರೀರದೊಂದಿಗೆ ಬದುಕುವ ಆ ಜೀವ. ಈ ಒಂದು ರಕ್ಷಣೆ ಕೆಲವರು ಮಾತ್ರನೇನ ಪಡ್ಕೊಳ್ಳೋದು, ಎಲ್ಲರೂ ಪಡ್ಕೊಳ್ತಾರ? ಪ್ರಶ್ನೆ ಯೇಸುವಿಗೆ. ನಿಮಗೆ ಕೇಳಿದರೆ ನೀವೇನು ಹೇಳ್ತೀರಿ? ರಕ್ಷಣೆ ಎಲ್ಲರೂ ಪಡ್ಕೊಳ್ತಾರಾ? ಏನನ್ಸುತ್ತೆ ನಿಮಗೆ? ನೀವೆಲ್ಲ ಪ್ರೇಯರಲ್ಲಿ ಇರೋರಲ್ವಾ, ನಿಮಗೇನನ್ಸುತ್ತೆ? ಎಲ್ಲರೂ ರಕ್ಷಣೆ ಹೊಂದ್ತಾರಾ? ನಂಬಿಕೆ ಇಟ್ಟರೆ ಹೊಂದುತ್ತಾರೆ. ಏನಂತ ನಂಬಿಕೆ ಇಟ್ಟರು ಹೊಂದ್ಬಿಡ್ತಾರೆ ಹೇಳಿ ನೋಡೋಣ. ಯೇಸುವೇ ರಕ್ಷಕ, ಅದು ಹೇಗಿಡೋದು? ಈಗ ನೀವು ನಂಬಿಕೆ ಇಟ್ಟಿದ್ದೀರಿ ಅಂತ ಏನು ಗ್ಯಾರಂಟಿ? ಅಪ್ಪ ಅಂದಿರೋದು ನಂಬಿಕೆ ಅಲ್ಲ. ನಾಯಿ ಮರಿನ ಕರ್ಕೊಬಂದ್ರೆ ಬರಲ್ವಾ? ಈಗ ನಾವು ಹೇಳೋಕ್ಕಾಗತ್ತಾ ನಾಯಿ ಮರಿ ನಂಬಿಕೆಯಿಂದ ಬಂದಿದೆ ಅಂತ? ನಾಯಿ ಮರಿ ಕರ್ಕೊಂಬಂದ್ರೆ ಬರಲ್ವಾ? ಅಪರೂಪಕ್ಕೆಲ್ಲ ನಾಯಿ ಬರ್ತಾ ಇತ್ತು, ಅದು ಈಗ ಬರ್ತಾ ಇಲ್ಲ ಈಗ. ಅದು ಅದಕ್ಕೆ ನಂಬಿಕೆ ಏನಿದೆ ಹೇಳೋಕ್ಕಾಗತ್ತಾ? ನೋಡಿ, ನಂಬಿಕೆ ಈ ಬರೋದು ಹೋಗೋದ್ರಲ್ಲಿ ಅಲ್ಲ, ಅದು ನಾವು ನಂಬ್ಕೊಂಡಿರೋದು. ಚರ್ಚಿಗೆ ಬರ್ತಾ ಇರೋರೆಲ್ಲ ವಿಶ್ವಾಸಿಗಳು ಅಂತ ನಾವು ತಿಳ್ಕೊಂಡಿದ್ದೀವಿ, ಪ್ರೇಯರಿಗೆ ಬರ್ತಾ ಇರೋರೆಲ್ಲ ವಿಶ್ವಾಸಿಗಳು ಅಂತ ನಾವು ತಿಳ್ಕೊಂಡಿದ್ದೀವಿ, ಬೈಬಲ್ ಓದೋರೆಲ್ಲ ವಿಶ್ವಾಸಿಗಳು, ಬೋಧನೆ ಮಾಡೋರೆಲ್ಲ ವಿಶ್ವಾಸದಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಂಡಿರ್ಬೋದು. ಅದನ್ನು ಜಡ್ಜ್ ಮಾಡೋದು ನನ್ನ ಕೆಲಸ ಅಲ್ಲ. ಆದರೆ ನಿಮಗೆ ನಿಜವಾಗಲೂ ಯೇಸು ಕ್ರಿಸ್ತರು ನನ್ನ ರಕ್ಷಕ ಎಂಬ ನಂಬಿಕೆ ಇದ್ದರೆ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಬರಲಿರುವ ಯೇಸು ಕ್ರಿಸ್ತನನ್ನು ಎದುರು ನೋಡ್ತಾ ನೀವು ಬದುಕ್ತೀರಿ. ಆ ಬದುಕು ನಿಮ್ಮಲ್ಲಿದ್ದರೆ ನಂಬಿಕೆ ಇದೆ ಅಂತ, ಅದಿಲ್ಲದೆ ಇದ್ದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ. ಬೈಬಲ್ ಹೇಳುತ್ತೆ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಹೇಳಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ತೋರಿಸದೆ ಹೋದರೆ ಅಂತಹ ವಿಶ್ವಾಸ ಅವನನ್ನು ಉದ್ಧಾರ ಮಾಡುತ್ತಾ. ಜೇಮ್ಸ್ ಚಾಪ್ಟರ್ 2:14, ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ 2 ವಚನ 14ರಲ್ಲಿ ನಾವು ಓದ್ತೀವಿ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ಅವನು ತೋರಿಸದೆ ಹೋದರೆ, ಅವನ ಜೀವನದಲ್ಲಿ ತೋರಿಸದೆ ಹೋದರೆ, ನೀವು ಹೇಳೋ ಪ್ರಕಾರ ಚರ್ಚಿಗೆ ಹೋಗಿ ತೋರಿಸೋದಲ್ಲ. ಈಗ ಇದು ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ನಾವು ಬಂದು ಅಲ್ಲೆಲ್ಲೂ ಹೇಳಿ ತೋರಿಸೋದು ಅಲ್ಲ, ಇದಲ್ಲ, ಈ ಥರ ಅಲ್ಲ ಅಲ್ಲಿ ಹೇಳಿರೋದು. ಇದು ಕರಿಸ್ಮ್ಯಾಟಿಕ್ ಗ್ರೂಪ್ ಬಗ್ಗೆನೋ ಚರ್ಚಿಗೆ ಹೋಗೋರ ಬಗ್ಗೆನೋ ಆ ಥರ ಹೇಳಿದ್ದಲ್ಲ. ನಮ್ಮ ಅನುದಿನದ ಜೀವನ, ಎವ್ರಿ ಡೇ ಲೈಫ್. ನಮಗೆ ಗೊತ್ತು, ನಮ್ಮ ಚರ್ಚ್ ಲೈಫೇ ಬೇರೆ ಇರುತ್ತೆ, ಕರಿಸ್ಮ್ಯಾಟಿಕ್ ಲೈಫೇ ಬೇರೆ ಇರುತ್ತೆ, ನಮ್ಮ ಇನ್ನೊಂದು ಲೈಫೇ ಬೇರೆ ಇರುತ್ತೆ. ಕಾರಣ ಏನು ಗೊತ್ತಾ? ಅವರಿನ್ನೂ ವಿಶ್ವಾಸಕ್ಕೆ ಬರಲಿಲ್ಲ.
ವಿಶ್ವಾಸಕ್ಕೆ ಬಂದರೆ 2 ಲೈಫ್ ಇಲ್ಲ. ಇಲ್ಲಿ ಒಳಗಡೆ ಏನೋ, ಹೊರಗಡೆನೂ ಅದೇನೆ. ಗೋಲ್ಡ್ ಎಲ್ಲಿ ತಗೊಂಡೋಗಿಟ್ರು ಗೋಲ್ಡ್ ವ್ಯಾಲ್ಯೂ ಗೋಲ್ಡಾಗೆ ಇರುತ್ತೆ. ವಿಶ್ವಾಸಿಗೆ ಎಲ್ಲಿಟ್ಟರು ಅವನು ವಿಶ್ವಾಸಿನೇ ಆಗಿರ್ತಾನೆ. ಭಾನುವಾರ ವಿಶ್ವಾಸಿ, ಸೋಮವಾರದಿಂದ ಇನ್ನೊಂದು ಜೀವನ ಅಲ್ಲ. ವಿಶ್ವಾಸಿ ಅಂತ ಹೇಳುವಾಗ ಅವನು ಯಾವಾಗಲೂ ವಿಶ್ವಾಸಿನೇ. ನಿಮ್ಮ ಗಂಡ ಯಾವಾಗಲೂ ಅವ್ನು ನಿಮ್ಮ ಗಂಡನೇ, ಎಲ್ಲಿದ್ದರೂ ನಿಮ್ಮ ಗಂಡನೇ. ನಿಮ್ಮ ಹೆಂಡ್ತಿ ಅವ್ರು ಎಲ್ಲಿದ್ದರೂ ನಿಮ್ಮ ಹೆಂಡ್ತಿನೇ. ಜೊತೇಲಿದ್ದರೂ, ದೂರ ಇದ್ದರೂ, ಈ ದೇಶದಲ್ಲಿದ್ದರೂ, ಇನ್ನೊಂದು ದೇಶದಲ್ಲಿದ್ದರೂ, ಮನೇಲಿದ್ದರೂ, ಜಾಬಲ್ಲಿದ್ದರೂ ಅವ್ರು ನಿಮ್ಮ ಹೆಂಡ್ತಿನೇ. ಚೇಂಜ್ ಆಗೋದಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿ ಅಂತ ಹೇಳುವಾಗ ಅದೇ ರೀತಿ ವಾಕ್ಯ ಇದೆಯಾ? ಏನಂತ ಇದೆ? ಒಬ್ಬನು ತನಗೆ, ಯಾಕೋಬ 2:14 ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅಥವಾ ಹೇಳಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ಅಥವಾ ಜೀವನದಲ್ಲಿ ವ್ಯಕ್ತಪಡಿಸದೇ ಇದ್ದರೆ ಅದರಿಂದ ಪ್ರಯೋಜನ ಏನು? ಅಂಥ ವಿಶ್ವಾಸ ಅವನನ್ನು ರಕ್ಷಣೆ ಮಾಡಬಲ್ಲುದೇ? ಉದ್ಧಾರ ಮಾಡುತ್ತದಾ? ಪ್ರಶ್ನೆ ಕೇಳಿದರೆ ಉತ್ತರ ನಮಗೆಲ್ರಿಗೂ ಅರ್ಥ ಆಗಿರುತ್ತೆ. ಉದ್ಧಾರ ಮಾಡೋದಿಲ್ಲ, ರಕ್ಷಣೆ ಮಾಡೋದಿಲ್ಲ. ನಮಗೆ ವಿಶ್ವಾಸ ಇದೆ ಅಂತ ಹೇಳಿಕೊಂಡು ಕೇವಲ ನಮ್ಮ ಧಾರ್ಮಿಕವಾದ ರೀತಿಯಲ್ಲಿ ತೋರಿಸ್ಲಿಕ್ಕೆ ದೇವರು ಹೇಳಲಿಲ್ಲ. ನಮ್ಮ ಅನುದಿನದ ಜೀವಿತದಲ್ಲಿ ಪ್ರೀತಿಯ ಕಾರ್ಯಗಳ ಮುಖಾಂತರ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸದೆ ಹೋದರೆ, ಪರಿಶುದ್ಧತೆಯ ಜೀವನವನ್ನು ನಾವು ಜೀವಿಸದೆ ಹೋದರೆ ನಮ್ಮ ವಿಶ್ವಾಸಕ್ಕೆ ಯಾವ ಅರ್ಥನೂ ಇರೋದಿಲ್ಲ. ಅಂಥ ವಿಶ್ವಾಸ ನಮ್ಮನ್ನು ಖಂಡಿತವಾಗಲೂ ರಕ್ಷಣೆ ಮಾಡೋದಿಲ್ಲ. ಇಲ್ಲಿ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ ಯೇಸು ಕ್ರಿಸ್ತರಿಗೆ, ಯೇಸುವೆ, ರಕ್ಷಣೆ ಹೊಂದುವವರು ಕೆಲವರು ಮಾತ್ರನಾ? ಓನ್ಲಿ ಫ್ಯೂ ವಿಲ್ ಬಿ ಸೇವ್ಡ್. ಇವತ್ತು ಅವನು ಯೇಸುವಿಗೆ ಪ್ರಶ್ನೆ ಕೇಳಿದ್ದನ್ನು ಸ್ವಲ್ಪ ಅಲ್ಲಿಟ್ಟು ಈ ಪ್ರಶ್ನೆಯನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋಣ. ಟೇಕ್ ದಟ್ ಕ್ವಶನ್ ಪರ್ಸನಲಿ ಇನ್ ಟು ಯುವರ್ ಓನ್ ಲೈಫ್. ನಿನ್ನ ವೈಯಕ್ತಿಕ ಜೀವನಕ್ಕೆ ಪ್ರಶ್ನೆಯನ್ನು ಕೇಳ್ಕೊ ಸಹೋದರ ಸಹೋದರಿ. ನಾನು ರಕ್ಷಣೆ ಹೊಂದ್ಕೊಳ್ತೀನಾ? ನನಗೆ ರಕ್ಷಣೆ ಇದೆಯಾ? ವಿಲ್ ಐ ಬಿ ಸೇವ್ಡ್? ನಾನು ರಕ್ಷಣೆ ಪಡ್ಕೊಳ್ತೀನಾ? ನನಗೆ ರಕ್ಷಣೆ ಇದೆಯಾ? ಇದೊಂದು ದೊಡ್ಡ ಪ್ರಶ್ನೆ. ಇದೊಂದು ಸಿಂಪಲ್ ಪ್ರಶ್ನೆ ಅಲ್ಲ. ಯಾಕೆ ಅಂದರೆ ಈ ಪ್ರಶ್ನೆಯ ಹಿಂದೆ ಮಹಾ ತ್ಯಾಗ ಇದೆ, ದೊಡ್ಡ ತ್ಯಾಗ ಇದೆ. ಜಾನ್ 3:16, ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ ಈ ರೀತಿಯಾಗಿ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನನ್ನು ಅವರು ಧಾರೆ ಎರೆದರು. ಯಾಕೆ ಧಾರೆ ಎರೆದರು ಅಂದರೆ ಆತನಲ್ಲಿ ವಿಶ್ವಾಸ ಇಟ್ಟ ಯಾರೊಬ್ಬನು ನಾಶ ಆಗದೆ ಪ್ರತಿಯೊಬ್ಬನು ರಕ್ಷಣೆ ಪಡೆಯಬೇಕು, ನಿತ್ಯ ಜೀವ ಪಡೆಯಬೇಕೆಂದೇ ದೇವರು ಬಯಸ್ತಾರೆ. ಆದರೆ ಬೈಬಲ್ ಅನೇಕ ಕಡೆಗಳಲ್ಲಿ ಹೇಳುತ್ತೆ ಎಲ್ಲರೂ ರಕ್ಷಣೆ ಹೊಂದೋದಿಲ್ಲ, ಎಲ್ಲರೂ ರಕ್ಷಣೆ ಹೊಂದೋದಿಲ್ಲ. ಒಂದಲ್ಲ 100 ವಾಕ್ಯಗಳಿದೆ ಬೈಬಲ್ನಲ್ಲಿ ಎಲ್ಲರೂ ರಕ್ಷಣೆ ಹೊಂದೋದಿಲ್ಲ ಅನ್ನೋದಕ್ಕೆ. ಯೇಸುವೇ ಹೇಳಿದ ಮಾತುಗಳು ಕೂಡ ಇದೆ, ಅಪೊಸ್ತಲರ ಮಾತುಗಳಿದೆ. ಎಲ್ಲರೂ ಹೊಂದ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನೀನು ಪ್ರಶ್ನೆ ಕೇಳ್ಕೊ, ನೀನು ಹೊಂದುತ್ತೀಯಾ? ನೀನು ರಕ್ಷಣೆ ಹೊಂದ್ಕೊಂಡಿದ್ಯಾ? ಪಡ್ಕೊಂಡಿದ್ಯಾ? ರಕ್ಷಣೆಯ ದಾರಿಯಲ್ಲಿದೆಯಾ? ರಕ್ಷಣೆಯ ನಿರೀಕ್ಷೆಯಲ್ಲಿ ಬದುಕ್ತಾ ಇದೆಯಾ? ಬೇರೆಯವ್ರದ್ದು ಬೇಡ, ನಂದು ತೆಗೆದುಕೊಳ್ಳೋಣ. ನಾನು ಇಲ್ಲ, ಅವರೆಲ್ಲರೂ ಚರ್ಚಿಗೆ ಹೋಗ್ತಾರೆ, ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ರಕ್ಷಣೆ ತುಂಬ ಮುಖ್ಯ. ಸಾಲ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಅದಕ್ಕೆ ಕೊಟ್ಟಂಥ ಪ್ರೈಸ್ ಏನು ಗೊತ್ತಾ? ದೇವರು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಯಾಕೆ ಗೊತ್ತಾ? ನಮ್ಮ ಕಾಯಿಲೆ ವಾಸಿ ಆಗ್ಲಿಕ್ಕಲ್ಲ, ನಮಗೆ ಮನೆ ಸಿಗ್ಲಿಕ್ಕಲ್ಲ, ಸೈಟ್ ಸಿಗ್ಲಿಕ್ಕಲ್ಲ, ಮದುವೆ ಆಗ್ಲಿಕ್ಕಲ್ಲ, ಅಥವಾ ಮದುವೆ ಆಗದಿದ್ದವ್ರಿಗೆ ಮಕ್ಕಳು ಸಿಗ್ಲಿಕ್ಕಲ್ಲ, ಅಥವಾ ಪ್ರಮೋಷನ್ ಸಿಗ್ಲಿಕ್ಕಲ್ಲ, ಅಥವಾ ಇಡೀ ಪ್ರಪಂಚದಲ್ಲಿ ಇನ್ನೇನೋ ಸಿಗ್ಲಿಕ್ಕಲ್ಲ. ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿ ಕೊಟ್ಟಿದ್ದು ನನ್ನ ಪಾಪದಿಂದ ಬಿಡುಗಡೆ ಹೊಂದಿ ಪವಿತ್ರಾತ್ಮನನ್ನು ಪಡ್ಕೊಂಡು ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಆ ನಿತ್ಯತೆಯಲ್ಲಿ ನಿರೀಕ್ಷೆ ಇಟ್ಟು ಒಂದು ನಿರೀಕ್ಷೆಯ ಜೀವನವನ್ನು ಜೀವಿಸಲಿಕ್ಕೂ ಮತ್ತು ಕೊನೆಯಲ್ಲಿ ಆ ನಿತ್ಯ ಜೀವದ ಕಿರೀಟವನ್ನು ಪಡ್ಕೊಳ್ಳಿಕ್ಕೂ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿ ಕೊಟ್ಟರು. ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದು ಈ ಲೋಕದಲ್ಲಿ ಅಳಿದು ಹೋಗುವ ಯಾವುದೋ ಒಂದು ಆಶೀರ್ವಾದ ಪಡ್ಕೊಂಡು ಸ್ತೋತ್ರ ಯೇಸುವೆ ಅಂತ ಹಾಡಲಿಕ್ಕೆ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿತ್ಯ ಜೀವವನ್ನು ಪಡ್ಕೊಳ್ಳಿಕ್ಕೆ. ಇದು ಪಡ್ಕೊಳ್ಳದೆ ಇದ್ದರೆ ನಿನ್ನ ವಿಶ್ವಾಸ ವ್ಯರ್ಥ, ನಿನ್ನ ವಿಶ್ವಾಸದಿಂದ ಏನು ಪ್ರಯೋಜನ ಅಲ್ಲ, ನಿನ್ನ ವಿಶ್ವಾಸನೇ ಅಲ್ಲ, ವಿಶ್ವಾಸನೇ ಅಲ್ಲ. ಈ ನಿತ್ಯತೆಯ ನಿರೀಕ್ಷೆ ನಿನ್ನ ಒಳಗಡೆ ಬಂದಿದೆಯಾ? ಡೂ ಯು ಹ್ಯಾವ್ ದಟ್ ಹೋಪ್ ಆಫ್ ಇಟರ್ನಲ್ ಲೈಫ್? ನಿನ್ನ ಒಳಗಡೆ ಆ ನಿತ್ಯತೆಯ ನಿರೀಕ್ಷೆಯಲ್ಲಿ ಬದುಕ್ತಾ ಇದೆಯಾ? ಹಾಗಾದರೆ ವಿಶ್ವಾಸಿ, ಇಲ್ಲದ್ರೆ ವಿಶ್ವಾಸಿ ಅಲ್ಲ. ವಾಕ್ಯ ಕೆಲಸ ಮಾಡುತ್ತೆ ಹೃದಯ ಸರಿಯಾಗಿ ಇಟ್ಕೊಂಡ್ರೆ. ನಮ್ಮ ಹೃದಯ ಸರಿ ಇಲ್ಲದೆ ಕಠಿಣತೆಯಲ್ಲಿ ಇಟ್ಕೊಂಡ್ರೆ
ಪಾಪದ ಜೀವನ ಲೋಕ ತುಂಬಿಕೊಂಡಿದ್ದೀವಿ. ಅನೇಕ ದ್ವೇಷ ದೂಷಣೆಗಳು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದೀವಿ. ಅನೇಕ ರೀತಿಯ ಕೆಟ್ಟತನ ಹೊಲಸು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದೀವಿ. ಲೌಕಿಕವಾದ ಅನೇಕ ಆಸ್ತೆ ಆಕಾಂಕ್ಷೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ವಾಕ್ಯ ಹೇಗೆ ಅಲ್ಲಿ ಬೆಳೆಯುತ್ತೆ? ಈ ಬೀಜ ಹೇಗೆ ಅಲ್ಲಿ ಮೊಳಕೆ ಹೊಡೆಯುತ್ತೆ? ಅದು ಹೇಗೆ ಫಲ ತರುತ್ತೆ? ಪವಿತ್ರಾತ್ಮನ ಧಾರೆ ಎಲ್ಲಿಂದ ನಮ್ಮ ಹೃದಯದಿಂದ ಬರುತ್ತೆ? ಯೇಸು ಸುಳ್ಳು ಹೇಳಲ್ಲ. ಯೇಸು ಸುಳ್ಳು ಹೇಳಲ್ಲ. ಅವ್ರ ವಾಕ್ಯ ಸುಳ್ಳಲ್ಲ ಯಾವತ್ತು. ಅದು ನಿನ್ನ ಜೀವನದಲ್ಲಿ ನೆರವೇರಲಿಲ್ಲ ಅಂದರೆ ನೀನು ಸುಳ್ಳು ಅಥವಾ ನಾನು ಸುಳ್ಳು. ನಾವು ಸುಳ್ಳಾಗಿದ್ದೀವಿ ಅಷ್ಟೇ. ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ 37-38 ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟವನ ಹೃದಯದಿಂದ ಜೀವ ಜಲವು ಹೊನಲಾಗಿ ಹರಿಯುವುದು ಅಂತ. ಸುಳ್ಳು ಹೇಳ್ತಾರೆ ಯೇಸು ಕ್ರಿಸ್ತರು? ನಿನ್ನ ಲೈಫಲ್ಲಿ ಯಾವತ್ತಾದ್ರೂ ಅನುಭವ ಆಗಿದೆಯಾ? ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ಡ್ ದಿಸ್ ಇನ್ ಯುವರ್ ಲೈಫ್ ಆ್ಯಸ್ ಎ ಕ್ರಿಶ್ಚಿಯನ್? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನ ಜೀವನದಲ್ಲಿ ಈ ಅನುಭವ ಯಾವಾಗಲೂ ಒಂದು ಪ್ರೇಯರಲ್ಲಿ ಏನೋ ಆಯಿತು ಅಂತ ಹೇಳೋದಲ್ಲ ಮುಖ್ಯ. ಆರ್ ಯು ಟ್ರೂಲಿ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಇನ್ ಯುವರ್ ಲೈಫ್ ಆ್ಯಸ್ ಎ ಕ್ರಿಶ್ಚಿಯನ್? ನೀನೊಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಜೀವಿಸುವಾಗ ನಿನ್ನ ಜೀವನದಲ್ಲಿ ಈ ಅನುಭವ ಆಗ್ತಾ ಇದೆಯಾ? ಓದಿ ನೋಡೋಣ ವಾಕ್ಯ. ಹಾಂ ಹಾಂ ಎಷ್ಟು ಚೆನ್ನಾಗಿದೆ. ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವಜಲ ಹೊನಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು. ಯೇಸು ಸ್ವಾಮಿ ಕೂಗಿ ಹೇಳ್ತಾ ಇದ್ದಾರೆ. ಅದೇ ಯೇಸು ಇವತ್ತು ಕೂಗಿ ಹೇಳ್ತಾ ಇದ್ದಾರೆ, ಸಹೋದರ ಸಹೋದರಿ, ನೀನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದು ನಿಜವಾದ ವಿಶ್ವಾಸ ಆದರೆ, ಅದು ದೇವರು ಕೊಟ್ಟಂಥ ವಿಶ್ವಾಸ ಆದರೆ, ಅದು ಶುಭ ಸಂದೇಶದಿಂದ ಬಂದ ವಿಶ್ವಾಸ ಆದರೆ, ಅದು ಈ ಬೈಬಲ್ ಹೇಳುವಂಥ ಸತ್ಯ ವಿಶ್ವಾಸ ಆದರೆ, ನಿನ್ನ ಹೃದಯದಿಂದ ಯೇಸು ಹೇಳಿದ ಹಾಗೆ ಜೀವಜಲ ಹೊನಲಾಗಿ ಹರಿಯುವುದು. ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ವಿಲ್ ಫ್ಲೋ ಔಟ್ ಆಫ್ ಯುವರ್ ಹಾರ್ಟ್, ಔಟ್ ಆಫ್ ಯುವರ್ ಬೆಲ್ಲಿ, ಇಫ್ ಯು ಆರ್ ಎ ಟ್ರೂ ಬಿಲೀವರ್. Otherwise, you are a dummy piece, duplicate believer, fake believer. ಕೆಲವರು ಬಾಯಿ ತೆರೆದ್ರೆ ಬರೋದೇ ಹೊಲಸು ಮಾತು, ಲೋಕದ ಮಾತು, ಚಾಡಿ ಮಾತು, ಬರಡು ಮಾತು, ದೂಷಣೆ ಮಾತು, ಬರೀ ತಿನ್ನು ಕುಡಿ ಇದೇ ಆಯಿತು. ಬರೀ ದುಡ್ಡು ಇಂಥದ್ದೇ ಬಿಟ್ಟರೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಮಾತುಗಳು ಬರೋದು ಯಾವಾಗ? ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ಮಾತ್ರ. ಅದು ಪವಿತ್ರಾತ್ಮನ ಕೆಲಸ ಅಲ್ಲ, ಅದು ಮನುಷ್ಯನ ಕೆಲಸ. ಮನುಷ್ಯನ ಬುದ್ಧಿಯಿಂದ ಅದೆಲ್ಲ ಮಾಡಲಿಕ್ಕಾಗತ್ತೆ. ಪರಿಶುದ್ಧಾತ್ಮರು ನಮ್ಮೊಳಗಡೆ ಕೆಲಸ ಮಾಡುವಾಗ ನಿಜವಾಗಲೂ ಈ ಒಂದು ಜೀವಜಲ ನಮ್ಮ ಹೃದಯದಿಂದ ಹರಿದು ಹೊನಲಾಗಿ ಹರಿದು ಬರುವಾಗ ಈ ಜೀವಜಲ ನಮ್ಮನ್ನು ಯಾವ ಕಡೆಗೆ ಕರ್ಕೊಂಡು ಹೋಗುತ್ತೆ ಪ್ರಿಯರೇ? ಈ ಜೀವಜಲ ಪರಿಶುದ್ಧಾತ್ಮರು ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸ್ತಾರೆ. ಈ ಪರಿಶುದ್ಧಾತ್ಮರು ನಮ್ಮನ್ನು ನಿತ್ಯತೆಗೆ ಕರ್ಕೊಂಡು ಹೋಗ್ತಾರೆ, ಪರಲೋಕ ರಾಜ್ಯಕ್ಕೆ. ಅಲ್ಲಿ ಸೆಟ್ಲ್ ಆಗಬೇಕು ಮಗನೇ ನಿನ್ನ ಲೈಫು ಅಂತ ಆ ಆಸೆ ನಮ್ಮಲ್ಲಿ ಉಂಟು ಮಾಡ್ತಾರೆ. ಇಲ್ಲಿ ಸೆಟ್ಲ್ ಆಗುವ ಆಸೆ ಉಂಟು ಮಾಡೋದು ನನ್ನ ಆತ್ಮ ಅಥವಾ ದುರಾತ್ಮ. ಪರಿಶುದ್ಧಾತ್ಮ ಇಲ್ಲಿ ಸೆಟ್ಲ್ ಮಾಡೋ ಆಸೆ ಅಲ್ಲ, ಇಲ್ಲಿ ಆಸೆಯನ್ನು ಕತ್ತರಿಸ್ತಾರೆ. ಈ ಲೋಕದ ಆಸೆಯನ್ನು ನನ್ನಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿ ನನ್ನನ್ನು ಬೇರ್ಪಡಿಸಿ ಸ್ವರ್ಗದ ಆಸೆ ನನ್ನ ಹೃದಯದಲ್ಲಿ ಅವರೇ ಕ್ರಿಯೇಟ್ ಮಾಡ್ತಾರೆ. ದಟ್ ಈಸ್ ದ ವರ್ಕ್ ಆಫ್ ದಿಸ್ ಲಿವಿಂಗ್ ವಾಟರ್. ಈ ಜೀವಜಲ ನನ್ನಲ್ಲಿ ಮಾಡುವ ಕೆಲಸ ಇದು. ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ಬದಲಾಯಿಸ್ತಾರೆ. ಡೂ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್? ನಿಮ್ಮಲ್ಲಿ ಪವಿತ್ರಾತ್ಮರಿದ್ದಾರಾ? ಅನ್ನಿಸ್ತಾ ಇದೆಯಾ ಇದ್ದಾರೆ ಅಂತ? ಇದ್ದರೆ ನೀವು ಭಾಗ್ಯವಂತರು, ಇಲ್ಲದೆ ಇದ್ದರೆ ನಿರ್ಭಾಗ್ಯರು. ಪವಿತ್ರಾತ್ಮರಿದ್ದರೆ ಈ ಕೆಲಸ ನಮ್ಮಲ್ಲಿ ಅವರೇ ಮಾಡ್ತಾರೆ. ಪವಿತ್ರಾತ್ಮರಿದ್ದರೆ ಅವರೇ ಈ ಕೆಲಸ ಮಾಡ್ತಾರೆ. ಈ ಕೆಲಸವನ್ನೇ ಅವ್ರು ಮಾಡ್ತಾರೆ. ಈ ಕೆಲಸ ಅವ್ರು ನಿಮ್ಮಲ್ಲಿ ಮಾಡ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಬೇರೆ ಯಾವುದೋ ಆತ್ಮ ಇದೆ ಅಂತ ಅರ್ಥ. ಪವಿತ್ರಾತ್ಮ ಅಲ್ಲ, ಪವಿತ್ರಾತ್ಮನ ಥರ ಇರೋ ಬೇರೆ ಯಾವುದೋ ಆತ್ಮ ಇದೆ ಅಂತ ಅರ್ಥ. ಮೋಸ ಹೋಗಬೇಡಿ ಪ್ರಿಯರೇ. ಯೇಸು ಸ್ವಾಮಿಯ ಮಾತು ಸತ್ಯ. ಯೇಸು ಸುಳ್ಳು ಹೇಳೋದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನ ಹತ್ರ ಅವನ ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಏನು ಉತ್ತರ ಕೊಡ್ತಾರೆ? ಓದಿ ನೋಡೋಣ. ಲೂಕ್ ಚಾಪ್ಟರ್ 13 ವರ್ಸ್ 24. ಲೂಕನ ಶುಭ ಸಂದೇಶ 13ನೇ ಅಧ್ಯಾಯ 24ನೇ ವಾಕ್ಯ. ಆಗ ಯೇಸು ಜನರಿಗೆ ಏನಂತ ಹೇಳ್ತಾರೆ? ಎಲ್ಲರೂ ರಕ್ಷಣೆ ಪಡ್ಕೊಳ್ತಾರಾ ಅಥವಾ ರಕ್ಷಣೆ ಪಡ್ಕೊಳ್ಳೋರು ಕೆಲವರು ಮಾತ್ರನಾ? ಸ್ವರ್ಗಕ್ಕೆ ಹೋಗೋರು ಕೆಲವರು ಮಾತ್ರನಾ ಅಂತ ಯೇಸುಗೆ ಒಬ್ಬ ಪ್ರಶ್ನೆ ಕೇಳುವಾಗ ಯೇಸು ಕೊಡುವ ಉತ್ತರ ಇದು. ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಗೆ ಹೋಗಲು ಸರ್ವ ಪ್ರಯತ್ನ ಮಾಡಿ. ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಗೆ ಹೋಗಲು ಸರ್ವ ಪ್ರಯತ್ನ ಮಾಡಿ. ಏಕೆಂದರೆ ಅನೇಕರು, ನೋಡಿ ಅದು ನೀವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಯ್ತಾ? ಅನೇಕರು ಒಳಗೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು, ಆದರೆ ಅದು ಅವರಿಂದ ಆಗದು. ಇದು ಬಹಳ ದುಃಖಕರವಾದ ವಿಷಯ.
ಮೆನಿ ವಿಲ್ ಟ್ರೈ ಟು ಎಂಟರ್ ಇನ್ ಟು ದಟ್ ಕಿಂಗ್ಡಮ್ ಆಫ್ ಗಾಡ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ಅನೇಕರು ಪ್ರಯತ್ನಿಸ್ತಾರೆ, ಆದರೆ ಅದು ಅವರಿಂದ ಆಗೋದಿಲ್ಲ. ಎನಿವೆ, ನೀವು ಪ್ರಯತ್ನ ಆದರೂ ಪಡ್ತಾ ಇದ್ದೀರಾ. ಅದನ್ನೇ ಮತ್ತಾಯನ ಶುಭ ಸಂದೇಶದಲ್ಲೂ ಕೂಡ ಯೇಸು ಕ್ರಿಸ್ತರು ಹೇಳ್ತಾರೆ, 7ನೇ ಅಧ್ಯಾಯ 13-14 ವಾಕ್ಯದಲ್ಲಿ. ಇನ್ನೂ ಸ್ವಲ್ಪ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದಿದೆ. 2 ಬಾಗಿಲು, 2 ದಾರಿ. ಕಿರಿದಾದ ಬಾಗಿಲು ಮತ್ತು ಹಿರಿದಾದ ಬಾಗಿಲು. ಕಿರಿದಾದ ದಾರಿ ಮತ್ತು ಹಿರಿದಾದ ದಾರಿ ಅಂದರೆ ಇಕ್ಕಟ್ಟಾದ ದಾರಿ ಮತ್ತು ವಿಶಾಲವಾದ ದಾರಿ. 2 ದಾರಿ ಬಗ್ಗೆ, 2 ಬಾಗಿಲು ಬಗ್ಗೆ ಅಲ್ಲಿ ಹೇಳ್ತಾರೆ. ಅಲ್ಲಿ ಯೇಸು ಏನು ಹೇಳ್ತಾರೆ? ಕಿರಿದು ಅಂದರೆ ಇಕ್ಕಟ್ಟು. ಓಕೆ, ನ್ಯಾರೋವೇ. ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಲು, ಏಕೆಂದರೆ ಕೇಳಿಸ್ಕೊಳ್ಳಿ, ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು, ಅದರ ಮಾರ್ಗ ಸರಾಗ, ಈಸಿ. ಅದನ್ನು ಹಿಡಿಯುವವರು ಅನೇಕರು. ಅದನ್ನು ಹಿಡಿಯುವವರು ಅನೇಕರು. ಆಮೇಲೆ ಅಮರ ಜೀವ, ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ. ಅಂದರೆ ಏನು? ಕಷ್ಟಕರ ಅಂತ ಅರ್ಥ. ದುರ್ಬರ ಅಂದರೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ಕಷ್ಟಕರ, ದುರ್ಬರ. ಅದು ನ್ಯಾರೋವೇ, ಅದರ ಬಾಗಿಲು ಹಿರಿದು. ಅದನ್ನು ಗುರುತಿಸುವವರು. ನೀವೀಗ ಇಲ್ಲಿ 2 ಗುಂಪು ಜನ ಇದ್ದಾರೆ. ಒಂದು ಕೆಲವರು ಫ್ಯೂ, ಇನ್ನೊಂದು ಮೆನಿ, ಅನೇಕರು. ಅನೇಕರು ಗುಂಪಲ್ಲಿದ್ದೀರಾ, ಕೆಲವರು ಗುಂಪಲ್ಲಿದ್ದೀರಾ, ನನಗೆ ಗೊತ್ತಿಲ್ಲ. ನಿಮಗೆ ಗ್ಯಾರಂಟಿ ಇರಬೇಕು ನೀವು ಯಾವ ಗುಂಪಲ್ಲಿದ್ದೀರಿ ಅಂತ. ಬೈ ಮಿಸ್ಟೇಕ್ ಆಗಿ ಏನಾದರೂ ನಾನು ಕೆಲವರ ಗುಂಪಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಅಲ್ಲಿಲ್ಲದೆ ಹೋದರೆ ಅದು ಮಹಾವಂಚನೆ, ಮಹಾದ್ರೋಹ, ನಿಮಗೆ ನೀವು ಮಾಡ್ಕೊಂಡಂಗೆ. ಯಾವ ಆಧಾರದಲ್ಲಿ ನೀವು ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ, ನಾವು ಇಕ್ಕಟ್ಟ ದಾರಿನಲ್ಲೇ ಇದ್ದೀವಿ, ಕೆಲವರು ಮಾತ್ರ ಆ ದಾರಿಯಲ್ಲಿ ಹೋಗ್ತಾರೆ ಅಂತ ಯೇಸು ಹೇಳಿದಾರಲ್ವಾ, ಆ ದಾರಿಯಲ್ಲಿ ನಾವು ಇದ್ದೀವಿ ಅಂತ ನೀನು ಹೇಳೋದಾದರೆ, ನೀನು ಹೇಳೋ ಮಾತಿಗೆ ಒಂದು ಗ್ಯಾರಂಟಿ ಬೇಕು. ವಾಟ್ ಈಸ್ ದ ಗ್ಯಾರಂಟಿ? ವಿಶಾಲವಾದ ದಾರಿನಲ್ಲಿ ಇದ್ದೀನಿ ಅನ್ನೋದಾದರೆ ಗ್ಯಾರಂಟಿ ಬೇಕಾಗಿಲ್ಲ. ಆ ದಾರಿಯಲ್ಲಿ ಎಲ್ಲರೂ ಅನೇಕರಿದ್ದಾರೆ ಅಂತ ಯೇಸು ಹೇಳ್ಬಿಟ್ಟಿದ್ದಾರೆ. ವಿನಾಶಕ್ಕೆ ಹೋಗುವವರ ಸಂಖ್ಯೆನೇ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ತೀರ್ಪಿನ ದಿನ ಯೇಸು ಬರ್ತಾರೆ, ಬೇಗ ಬರ್ತಾರೆ, ಎಲ್ಲ ರೆಡಿಯಾಗಿರ್ಬೇಕು. ಯಾವಾಗ ಬರ್ತಾರೆ ಗೊತ್ತಿಲ್ಲದೆ ಇರೋದ್ರಿಂದ ಈಗಲೇ ರೆಡಿ ಆಗಬೇಕು. ಮನೆಗೆ ಹೋದ್ಮೇಲೆ ರೆಡಿ ಆಗ್ತೀನಿ ಅಂದರೆ ಆಗೋದಿಲ್ಲ, ಆಯಿತಾ? ಆಲ್ವೇಸ್ ಗೆಟ್ ರೆಡಿ ಟು ಮೀಟ್ ದ ಲಾರ್ಡ್. ಎನಿ ಟೈಮ್ ಹಿ ಕ್ಯಾನ್ ಕಮ್. ಯಾವಾಗ ಬೇಕಾದರೂ ಅವ್ರು ಬರ್ಬೋದು, ಅಥವಾ ಮರಣ ಅನ್ನೋದು ಯಾವಾಗ ಬೇಕಾದರೂ ಸಂಭವಿಸ್ಬೋದು. ಅದರಿಂದ ಯಾವಾಗಲೂ ರೆಡಿಯಾಗಿದ್ದರೆ ಅದೇ ವಿಶ್ವಾಸ. ಇನ್ನೂ ಟೈಮ್ ಇದೆ, ಇನ್ನೂ ಸ್ವಲ್ಪ ತಿನ್ನೋಣ, ಇನ್ನೂ ಸ್ವಲ್ಪ ಮಜಾ ಮಾಡೋಣ, ಇನ್ನೂ ಸ್ವಲ್ಪ ಬಿಸ್ನೆಸ್ ಮಾಡೋಣ, ಇನ್ನೂ ಸ್ವಲ್ಪ ದುಡ್ಡು ಮಾಡೋಣ. ಈ ದುಡ್ಡು ಮಾಡೋದ್ರಲ್ಲೇ ಜೀವನ ಕಳ್ಕೊಂಡು ಹೋಗು, ತೃಪ್ತಿ ಅಂತೂ ಸಿಗೋದಿಲ್ಲ. ಆವಾಗ ಯೇಸು ಬಂದಾಗ ಕರ್ಕೊಂಡು ಹೋಗ್ತಾರಾ? ಯೇಸು ಹೇಳ್ತಾರೆ, ನೀನು ಸಿದ್ಧತೆನೇ ಯಾವತ್ತೂ ಮಾಡ್ಕೊಂಡಿಲ್ಲ. ಯಾವತ್ತು ಸಿದ್ಧತೆ ಮಾಡ್ಕೊಂಡಿದ್ದೆ? ಯಾವತ್ತು ನನಗೋಸ್ಕರ ಎದುರು ನೋಡ್ತಾ ಇದ್ದೆ? ನಾವು ಏನೇನೋ ಎದುರು ನೋಡ್ತಾ ಇರ್ತೀವಿ. ರೋಗ ಸೌಖ್ಯ ಆಗೋದನ್ನು ಎದುರು ನೋಡ್ತೀವಿ, ತಪ್ಪೇನೂ ಇಲ್ಲ, ಎದುರು ನೋಡಿ. ಮಕ್ಕಳು ಪರೀಕ್ಷೆನಲ್ಲಿ ಪಾಸ್ ಆಗೋದನ್ನು ಎದುರು ನೋಡಿ, ತಪ್ಪೇನೂ ಇಲ್ಲ. ಮಗಳಿಗೆ ಮದುವೆ ಆಗಬೇಕು, ಅದನ್ನು ಎದುರು ನೋಡೋರಿದ್ದೀವಿ, ಎದುರು ನೋಡಿ, ತಪ್ಪೇನೂ ಇಲ್ಲ. ಮಗು ಆಗೋದನ್ನೇ ಎದುರು ನೋಡ್ತೀವಿ, ತಪ್ಪೇನೂ ಇಲ್ಲ, ಎದುರು ನೋಡಿ. ಯಾವಾಗ ನಮ್ಮ ಜಮೀನು ಸೇಲ್ ಆಗುತ್ತೋ ಅಥವಾ ಕೋರ್ಟ್ ಕೇಸ್ ಎಲ್ಲ ಸರಿ ಆಗುತ್ತೋ ಅದನ್ನು ಎದುರು ನೋಡ್ತೀರಿ, ಎದುರು ನೋಡಿ, ಅದು ತಪ್ಪಿಲ್ಲ. ಯಾವಾಗ ಒಳ್ಳೆ ಜಾಬ್ ಸಿಗುತ್ತೋ, ಲೈಫ್ ಸೆಟ್ಲ್ ಆಗುತ್ತೋ ಎದುರು ನೋಡ್ತೀರಿ, ಅದನ್ನು ಎದುರು ನೋಡಿ. ಯಾವಾಗ ನಮ್ಮ ಸಾಲ ಎಲ್ಲ ತೀರಿ ನಾವು ಚೆನ್ನಾಗಾಗ್ತೀವೋ ಎದುರು ನೋಡ್ತೀವಿ, ಎದುರು ನೋಡಿ. ಆದರೆ ಇದು ಯಾವುದು ನಿಮ್ಮನ್ನು ಯೇಸು ಹತ್ರ ಕರ್ಕೊಂಡು ಹೋಗಲ್ಲ, ದೇವರ ಸಂಬಂಧಕ್ಕೆ ಕರ್ಕೊಂಡು ಬರೋದಿಲ್ಲ, ಪವಿತ್ರಾತ್ಮನ ಅನ್ಯೋನ್ಯತೆಗೆ ಕರ್ಕೊಂಡು ಬರೋದಿಲ್ಲ. ಇಲ್ಲಿ ಸೆಟ್ಲ್ ಮಾಡಲಿಕ್ಕೆ ಉಪಯೋಗ ಆಗುತ್ತಷ್ಟೇ. ನಾವು ಎದುರು ನೋಡಬೇಕಾಗಿರೋದು ನಿಜವಾದ ವಿಶ್ವಾಸಿಗಳಾದರೆ ನಮ್ಮ ಎದುರು ನೋಡುವಿಕೆ ಇದು ಯಾವುದು ಅಲ್ಲ, ಯೇಸುವನ್ನು ಎದುರು ನೋಡೋರಾಗ್ತೀವಿ. ನಿಮ್ಮಲ್ಲಿ ಎಷ್ಟು ಜನ ಈ ಲೋಕದ ಯಾವುದು ಎದುರು ನೋಡ್ದೇನೆ, ನಾಳೆ ಚೆನ್ನಾಗಾಗುತ್ತೆ, ನಾಳೆ ಮೇಲೆ ಬರ್ತೀವಿ, ನಾಳೆ ಅದಾಗುತ್ತೆ ಇದಾಗತ್ತೆ ಎದುರು ನೋಡ್ದೇನೆ, ನಾಳೆ ಯೇಸು ಬರ್ತಾರೆ, ಅಥವಾ ಯೇಸು ಬರ್ತಾರೆ, ಈಗ ಬರ್ತಾರೆ, ಯೇಸು ಬರ್ತಾರೆ, ಬೇಗ ಬರ್ತಾರೆ ಹಾಡಿದ್ವಲ್ಲ ಅವಾಗ ನಾವು. ನಿಜವಾಗಲೂ ಎದುರು ನೋಡ್ತಾ ಇದ್ದರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಈ ಎದುರು ನೋಡ್ತಾ ಬದುಕುವ ಜೀವನವೇ ಇಕ್ಕಟ್ಟಾದ ದಾರಿ.
ಈ ನಿರೀಕ್ಷೆ ಇಲ್ಲದೆ ಬದುಕುವ ಜೀವನವೇ ವಿಶಾಲವಾದ ದಾರಿ. ನೀವು ಯಾವ ದಾರಿಯಲ್ಲಿ ಇದ್ದೀರಿ ಅಂತ ನಿಮಗೆ ಈ ವಾಕ್ಯ ಅರ್ಥ ಮಾಡಿಸ್ಕೊಡುತ್ತೆ. ನಾನು ಹೇಳೋದಿಲ್ಲ. ತೀರ್ಪು ಕೊಡೋದು ವಾಕ್ಯ ಅಂತ ಯೇಸು ಹೇಳ್ತಾರೆ. ನಾನು ಮಂದಿ ತೀರ್ಪು ಕೊಡಲಿಕ್ಕಲ್ಲ, ರಕ್ಷಣೆ ಕೊಡಲಿಕ್ಕೆ. ಆದರೆ ತೀರ್ಪು ಕೊಡುವಂಥದ್ದು ಒಂದಿದೆ. ಅದು ಯಾವುದು ಅಂದರೆ ನಾನು ಆಡಿದ ಮಾತುಗಳು ತೀರ್ಪು ಕೊಡುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ತೀರ್ಪು ನಮಗೆ ಕೊಡೋದು, ಜಡ್ಜ್ಮೆಂಟ್ ಮಾಡೋದು ದೇವರ ವಾಕ್ಯ ನಮ್ಮನ್ನು ಜಡ್ಜ್ ಮಾಡುತ್ತೆ. ನೀನು ಯಾವ ದಾರಿಯಲ್ಲಿದೆಯಾ? ನೀನು ದೇವರ ದಾರಿಯಲ್ಲಿ, ನಿತ್ಯತೆಯ ದಾರಿಯಲ್ಲಿ ಹೋಗ್ತಾ ಇದೆಯಾ? ಲೋಕದ ದಾರಿಯಲ್ಲಿ ಹೋಗ್ತಾ ಇದೆಯಾ? ಡೋಂಟ್ ಬಿ ಡಿಸೀವ್ಡ್. ವಂಚನೆಗೊಳಗಾಗಬೇಡಿ. ಪ್ರೇಯರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ದೇವರ ದಾರಿಯಲ್ಲಿ ಇದ್ದೀರಿ ಅಂತ ಅಲ್ಲ. ಚರ್ಚಿಗೆ ಬರ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ದೇವರ ದಾರಿಯಲ್ಲಿ ಇದ್ದೀರಿ ಅಂತ ಅಲ್ಲ. ದೇವರ ದಾರಿಯಲ್ಲಿ ಇರೋದಾದರೆ ನಿಮ್ಮ ಹೃದಯದೊಳಗಡೆ ನಿರೀಕ್ಷೆ ಇರ್ತದೆ. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಒಂದು ಪರಿಶುದ್ಧ ಜೀವನಕ್ಕಾಗಿ ಹೋರಾಟ ಮಾಡ್ತೀರಿ. ಮಾತ್ರ ಅಲ್ಲ, ನಿಮ್ಮ ಒಳಗಡೆ ಪವಿತ್ರ ಆತ್ಮನ ಒಂದು ನರಳಾಟ ನಿಮಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಗ್ರೋನಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯುವರ್ ಸ್ಪಿರಿಟ್ ಇಫ್ ಯು ಆರ್ ಟ್ರೂಲಿ ವಾಕಿಂಗ್ ಇನ್ ದಟ್ ನ್ಯಾರೋ ವೇ. ನೀವು ಇಕ್ಕಟ್ಟಾದ ದಾರಿಯಲ್ಲಿ ನಡೆದು ಹೋಗುವ ಒಬ್ಬ ದೇವರ ಮಗನಾಗಿದ್ದರೆ, ಒಬ್ಬ ಕ್ರೈಸ್ತ ವಿಶ್ವಾಸಿ ನೀವಾಗಿದ್ದರೆ, ನಿಮ್ಮ ಒಳಗಡೆ ಏನಿರ್ತದೆ ಗೊತ್ತಾ? ನರಳಾಟವಿರ್ತದೆ. ಈ ನರಳಾಟ ಉಂಟು ಮಾಡೋದು ಯಾರು ಗೊತ್ತಾ? ಪರಿಶುದ್ಧಾತ್ಮರು, ಪವಿತ್ರಾತ್ಮರು ನಮ್ಮೊಳಗಡೆ ಏನು ಉಂಟು ಮಾಡ್ತಾರೆ? ಈ ಗ್ರೋನಿಂಗ್ ನಮ್ಮಲ್ಲಿ ಉಂಟು ಮಾಡ್ತಾರೆ. ಈ ನರಳಾಟದಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ? ಹಿ ವಿಲ್ ಪ್ರೇ ಇನ್ ದಟ್ ಗ್ರೋನಿಂಗ್. ಈ ದಿನದ ಫಸ್ಟ್ ರೀಡಿಂಗಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಜನಕ್ಕೆ ಏನು ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ. ಸ್ವಲ್ಪ ನಮ್ಮ ಮೈಂಡ್ ಈ ಕಡೆ ಕೊಟ್ಟರೆ ಸ್ವಲ್ಪ ಅರ್ಥ ಆಗುತ್ತೆ. ನಾವು ತಪ್ಪಾಗಿ ತುಂಬ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಿ ವಾಕ್ಯಗಳನ್ನು. ಫಾರ್ ಎಕ್ಸಾಂಪಲ್, ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ರಿಂದ 30ರವರೆಗೆ ಇವತ್ತಿನ ಮೊದಲನೇ ವಾಚನ ಇರೋದು. ಮಾಸ್ಗೆ ಹೋದವರಿಗೆ ನಿಮಗೆ ಗೊತ್ತಿರುತ್ತೆ, ಕೇಳಿಸ್ಕೊಂಡಿರ್ತೀರಾ. ಅಥವಾ ಹೋಗದೆ ಇದ್ದರೂ ಕೂಡ ನಿಮಗೆ ಇದು ಇವತ್ತಿನ ರೀಡಿಂಗ್ ಸಿಗುತ್ತೆ. ಇವತ್ತಿನ ರೀಡಿಂಗಲ್ಲಿ ಗಾಸ್ಪಲ್ ನಾನು ಹೇಳಿದೆ ರಕ್ಷಣೆ ಬಗ್ಗೆ. ಆದರೆ ಪವಿತ್ರಾತ್ಮರು ನಮ್ಮಲ್ಲಿ ಇರುವಾಗ ಖಂಡಿತವಾಗಲೂ ಏನು ಮಾಡ್ತಾರೆ ಅನ್ನೋದು 26ನೇ ವಾಕ್ಯದಿಂದ ಇದೆ. ನಾವು ಸ್ವಲ್ಪ ಓದೋಣ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು. ಓಕೆ 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 ಓಕೆ, ಸಾಕು ಬಿಡಿ. ಅಲ್ಲಿಂದ ಮುಂದಕ್ಕೆ ಆಮೇಲೆ ಹೋಗೋಣ. ಈ 2 ವಾಕ್ಯ ಮೊದಲು ನಾವು ಧ್ಯಾನ ಮಾಡೋಣ. ಇವತ್ತಿನ ಮೊದಲನೇ ವಾಚನ ಧ್ಯಾನ ಮಾಡಬೇಕಾ? ಮನಸ್ಸು ಓಪನ್ ಮಾಡಿ ಮೈಂಡ್ ಈ ಕಡೆ ಕೊಡಿ. ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಏನು ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಕಲಿಯೋದೇನು ಬೇಕಾಗಿಲ್ಲ. ದೇವರ ವಾಕ್ಯ ತುಂಬ ಸರಳವಾದದ್ದು. ಪವಿತ್ರಾತ್ಮರು ಖಂಡಿತವಾಗಲೂ ದಾಹವುಳ್ಳ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ಕೊಡ್ತಾರೆ. ಖಂಡಿತ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಭಾಗ್ಯವಂತರು. ಇದು ಅರ್ಥ ಆಗದೇ ಇದ್ದರೆ ನಮ್ಮಷ್ಟು ನಿರ್ಭಾಗ್ಯರು ಯಾರೂ ಇಲ್ಲ. ಇಲ್ಲಿ ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ, ಲೈಕ್ ವೈಸ್ ದ ಸ್ಪಿರಿಟ್ ಹೆಲ್ಪ್ಸ್ ಅಸ್ ಇನ್ ಅವರ್ ವೀಕ್ನೆಸಸ್. ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡ್ತಾರೆ. ಅಂತೆಯೇ ಅಂತ ಇದೆ. ಈ ಅಂತೆಯೇ ಯಾವುದಕ್ಕಾಗಿ ಅನ್ನೋದ್ರದ್ದು ಹೇಳುತ್ತೆ. ಯಾವುದಕ್ಕಾಗಿ? ಅದರ ಮೇಲಿನ 2 ವಾಕ್ಯ ಓದುವಾಗ ನಮಗೆ ಒಂದು ಅರ್ಥ ಆಗುತ್ತೆ. ನಿರೀಕ್ಷೆ. ನಾವು ನಿರೀಕ್ಷಿಸಿದ್ದನ್ನು ನಮ್ಮದಾಗಿಸಿಕೊಳ್ಳಿಕ್ಕೋಸ್ಕರ ಪವಿತ್ರಾತ್ಮರು ಹೆಲ್ಪ್ ಮಾಡ್ತಾರಂತೆ. ವಾಟ್ ವಿ ಆರ್ ಹೋಪಿಂಗ್ ಫಾರ್? ಏನನ್ನು ನಿರೀಕ್ಷಿಸ್ತಾ ಇದ್ದೀವಿ? 24-25ನೇ ವಾಕ್ಯದಲ್ಲಿ ಏನು ಹೇಳುತ್ತೆ? ನಾವು ಜೀವೋದ್ಧಾರ ಹೊಂದಿದ್ದರು, ಆತ್ಮದಲ್ಲಿ ಹೊಂದಿದ್ದೀವಿ ವಿಶ್ವಾಸದ ಮುಖಾಂತರ. ಆದರೆ ಇನ್ನು ಪೂರ್ತಿ ಆಗಿಲ್ಲ, ನೆರವೇರಲಿಲ್ಲ. ಅದನ್ನೇ ಹೇಳ್ತೇವೆ. ನಾವು ಜೀವೋದ್ಧಾರ ಹೊಂದಿದ್ದರೂ ಇನ್ನೂ ನಿರೀಕ್ಷಿಸೋರಾಗಿದ್ದೇವೆ. ನಾವು ನಿರೀಕ್ಷಿಸುವುದು ಪ್ರತ್ಯಕ್ಷವಾಗಿದ್ದರೆ ಅದನ್ನು ನಿರೀಕ್ಷೆ ಎನ್ನುವುದಿಲ್ಲ. ಪ್ರತ್ಯಕ್ಷವಾಗಿರುವುದನ್ನು ಯಾರಾದರೂ ನಿರೀಕ್ಷಿಸುವುದುಂಟೆ? ಪ್ರತ್ಯಕ್ಷವಾಗದೇ ಇರುವುದನ್ನು ನಾವು ನಿರೀಕ್ಷಿಸುವವರಾಗಿದ್ದರೆ ಅದಕ್ಕಾಗಿ ತಾಳ್ಮೆಯಿಂದ ಕಾದುಕೊಂಡಿರ್ತೇವೆ. ಹಾಗಾದರೆ ಏನನ್ನು ನಿರೀಕ್ಷಿಸ್ತಾ ಇದ್ದೇವೆ? ಏನನ್ನು ನಿರೀಕ್ಷಿಸ್ತಾ ಇದ್ದೇವೆ? ನಮ್ಮ ಆತ್ಮಕ್ಕೆ ರಕ್ಷಣೆ ಆಗಿದೆ. ಈಗ ನಾವು ಮುಂದೆ ಏನಾಗಬೇಕು? ನಮ್ಮ ಸಂಪೂರ್ಣ ವಿಮೋಚನೆ, ದೇವರ ಮಕ್ಕಳ ಮಹಿಮೆ. ಈ ವಾಕ್ಯ ಎಲ್ಲಿದೆ ಅಂದರೆ
ಮೇಲೆ ಹೋದರೆ ನಮಗೆ ಸಿಗುತ್ತೆ. 19ನೇ ವಾಕ್ಯ, ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೋ ಎಂದು ಸೃಷ್ಟಿ ಸಮಸ್ತವು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಇದೆಲ್ಲ ಕ್ರಿಶ್ಚಿಯನ್ಸ್ಗೆ ಇರೋದಾಯ್ತಾ? ಈ ವಾಕ್ಯ ಎಲ್ಲ ಈ ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆ ಅಲ್ಲಿ ಇಲ್ಲಿ ಓಡ್ತೀವಲ್ಲ, ಅವ್ರಿಗೆ ಇದು ತಲೆಗೆ ಹೋಗಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಇದು. ಅವ್ರ ತಲೆಯಲ್ಲಿ ಏನಂದರೆ ಎಲ್ಲ ಇವತ್ತು ಒಳ್ಳೇದಾಗತ್ತೆ ಈಗೆಲ್ಲ ಬರುತ್ತೆ, ಈಗ ದೇವ್ರು ಬರ್ತಾರೆ, ಬಂದು ನನ್ನ ಮುಟ್ತಾರೆ ಇದರಲ್ಲೇ ಇರ್ತಾರೆ. ದೇವ್ರು ಬಂದಿದ್ದು ಆಯಿತು, ಮುಟ್ಟಿದ್ದು ಆಯಿತು, ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೋಡಿ, ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೋ ಎಂದು ಸೃಷ್ಟಿ ಸಮಸ್ತವು ಉತ್ಸುಕತೆಯಿಂದ ಎದುರು ನೋಡ್ತಾ ಇದೆ ಅಂತೆ. ನೀವು ಎದುರು ನೋಡ್ತಾ ಇದ್ದೀರಾ? ದೇವರ ಮಕ್ಕಳು ಅಂದರೆ ಯಾರು? ನಾವು. ನನ್ನ ಮಹಿಮೆ, ಮೈ ಗ್ಲೋರಿಫಿಕೇಶನ್ ಫಾರ್ ದ ಕ್ರಿಯೇಷನ್ waits with eager longing for the revealing of the children of God. ನೋಡಿ, ಈಗ ನಾವು ಮನುಷ್ಯ ಮಕ್ಕಳಾಗಿ ಭೂಮಿಯಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ನಾವೊಂದು ದಿನ ಯೇಸುವಿನ ಹಾಗೆ ಕಾಣಲ್ಪಡ್ತೀವಿ. ಯೇಸು ಹೇಗೋ ಹಾಗೆ ದೇವರ ಮಕ್ಕಳಾಗಿ ಪ್ರತ್ಯಕ್ಷವಾಗುವ ಒಂದು ದಿನ ಬರುತ್ತೆ. ಅದಕ್ಕಾಗಿ ಒಂದು ನರಳಾಟ, ಒಂದು ಹೋರಾಟ ನಮ್ಮೊಳಗಡೆ ಇದೆಯಾ? ಪ್ರಯತ್ನ ಇದೆಯಾ? ಈ ಒಂದು ಹೋರಾಟದಲ್ಲಿ, ಈ ಒಂದು ನರಳಾಟದಲ್ಲಿ, ಈ ಒಂದು ದುರ್ಬಲತೆಯಲ್ಲಿ ನಮ್ಗೆ ಆಗೋದಿಲ್ಲ. ನಮಗೆ ಯಾರಿಗೂ ನಮ್ಮ ಪ್ರಯತ್ನದಿಂದ ದೇವರ ಮಕ್ಕಳಾಗ್ಲಿಕ್ಕೆ ಆಗಲ್ಲ. ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಒದ್ದಾಡಿದ್ರು, ಏನೆಲ್ಲ ಮಾಡಿದ್ರು, ಸರ್ಕಸ್ ಮಾಡಿದ್ರು, ನಾವು ದೇವರ ಮಕ್ಕಳಾಗಿ ಪ್ರತ್ಯಕ್ಷವಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದನೇ ದೇವರು ನಮಗೆ ಯಾರನ್ನ ಕೊಟ್ಟಿದ್ದಾರೆ? ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮರ ಡ್ಯೂಟಿ ಏನು ಗೊತ್ತಾ? ನಮ್ಮನ್ನು ಯೇಸುವಿನ ಹಾಗೆ ಮಾಡಬೇಕು. ಯಾರ ಹಾಗೆ ಮಾಡಬೇಕು? ಯೇಸುವಿನಂತೆ ನಮ್ಮನ್ನು ಮಾರ್ಪಡಿಸ್ಬೇಕು. ಆ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಾವು ಕೂಡ ಅವರಂತೆಯೇ ಇರ್ತೀವಿ ಅಂತ ವಾಕ್ಯ ಇದೆಯಲ್ವಾ? ಆಗ ಬ್ರದರ್ ಓದಿದರು 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 49ನೇ ವಾಕ್ಯ ಅನಿಸುತ್ತೆ. ನಾವು ಮಣ್ಣಿನಿಂದ ಆದವನ ರೂಪವನ್ನು ಧರಿಸಿದಂತೆಯೇ ಸ್ವರ್ಗದಿಂದ ಬಂದಾತನ ರೂಪವನ್ನು ಧರಿಸಿಲ್ಲ, ಇನ್ನು ಧರಿಸುತ್ತೇವೆ. ವಿ ವಿಲ್ ಅಂತ ಇರೋದು ಅಲ್ವಾ? ಅದೇ ವಾಕ್ಯ ಅಲ್ವಾ? 1 ಕೊರಿಂಥ 15:49 ಏನಿದೆ ಹೇಳಿ ನೋಡೋಣ. ಮಣ್ಣಿನಿಂದ ಆದವನ ರೂಪ ನಮಗೆಲ್ರಿಗೂ ಇದೆ. ಆದಾಮನ ರೂಪ, ಮಣ್ಣಿನಿಂದ ಆದವನು ಯಾರು? ಆದಾಮ. ಯೇಸು ಮಣ್ಣಿಂದ ಆಗಿದ್ದ? ಅಲ್ಲ. ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ ಅಂತ ಹೇಳ್ತಾರೆ. ಯೇಸು ಸ್ವರ್ಗದಿಂದ ಇಳಿದು ಬಂದಿದ್ದು ಅಲ್ವಾ? ಮಣ್ಣಿನಿಂದ ಆದವನ ರೂಪವನ್ನು ನಾವು ಧರಿಸಿದಂತೆಯೇ ಸ್ವರ್ಗದಿಂದ ಬಂದ ಆತನ ರೂಪವನ್ನು ಧರಿಸುತ್ತೇವೆ. ಯಾರಿಗೂ ಖುಷಿ ಆಗ್ತಾ ಇಲ್ವಲ್ಲ? ಬಿಡಿ, ಪರವಾಗಿಲ್ಲ. ಅಲ್ಲ, ಚಾಪಳೆಲ್ಲ ತಟ್ಟದು ಬೇಡ, ಅದೇ ವೇಸ್ಟ್. ಅದು ನಿಮ್ಗೆ ಅರ್ಥ ಆಗೋದೇ ಮುಖ್ಯ. ಇಲ್ಲಿ ಅರ್ಥ ಆಗ್ತಿದೆಯಾ? ನಾವು ಏನೋ ಎದುರು ನೋಡ್ತಾ ಇದ್ದೀವಿ, ನಾಳೆ ಎಲ್ಲ ಒಳ್ಳೆಯದಾಗತ್ತೆ, ನಮ್ಮದು ಸ್ವಂತ ಮನೆ ಸಿಗುತ್ತೆ, ದೇವ್ರು ಕೊಡುತ್ತೆ. ಇದರಲ್ಲಿ ಎದುರು ನೋಡೋದ್ರೆ ನಮ್ಗೆ ಇದು ಖುಷಿ ಆಗಲ್ಲ. ಇದು ವಿಶ್ವಾಸಿಗಳಿಗೆ ಖುಷಿ ಆಗುವಂಥದ್ದು. ಯೇಸುವಿನ ಪುನರಾಗಮನ ಎದುರು ನೋಡುವಂಥವ್ರಿಗೆ ಇದು ಖುಷಿ ಆಗುತ್ತೆ. ಇದು ನಮಗೆ ಎಷ್ಟರ ಮಟ್ಟಿಗೆ ಖುಷಿ ಆಗುತ್ತೋ ನನಗೆ ಗೊತ್ತಿಲ್ಲ. ಎನಿವೆ, ನೋ ಪ್ರಾಬ್ಲಮ್. ಈ ಮಟ್ಟಕ್ಕೆ ನಾವು ಬರದೇ ಇದ್ದರೆ ನಮಗೆ ಈ ನಿತ್ಯ ಜೀವ ಇಲ್ಲ. ಇದು ಫಂಡಮೆಂಟಲ್ ಟ್ರೂತ್ ಅಂತೀವಲ್ಲ, ಅಡಿಪಾಯ ಸತ್ಯಗಳು. ಇದು ಯಾವುದೋ ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ ನಾವು. ವಿಶ್ವಾಸದ ಅಡಿಪಾಯ ಸತ್ಯಗಳು. ನಮ್ಗೆ ಅಡಿಪಾಯ ಇಲ್ಲದೆ ಇರೋ ಒಂದು ವಿಶ್ವಾಸಿಗಳ ಥರ ನಾವು ಆಗ್ಬಿಟ್ಟಿದ್ದೀವಿ. ಇದು ಅಡಿಪಾಯ ಗಟ್ಟಿ ಇರಬೇಕು. ಮಣ್ಣಿನಿಂದ ಆದಾತನ ರೂಪವನ್ನು ನಾವು ಹೊಂದಿದ್ದೇವೆ. ಅದೇ ಥರನೇ ಸ್ವರ್ಗದಿಂದ ಬಂದಾತನ ರೂಪವನ್ನು ನಾವು ಧರಿಸುತ್ತೇವೆ. ಈಗ ನಮಗೆ ಯೇಸು ಥರ ಆಗಲಿಕ್ಕೆ ಆಗುತ್ತಾ? ಅಂದರೆ ನಮ್ಮ ಪ್ರಯತ್ನದಿಂದ ಆಗುತ್ತಾ? ಆಗಲ್ಲ. ಅದಕ್ಕೇನೆ ನಮ್ಮ ದುರ್ಬಲತೆಗಳಲ್ಲಿ, ಈ ವೀಕ್ನೆಸ್ಸಲ್ಲಿ ನಮಗೆ ನೆರವು ನೀಡಲು, ಇದು ಬಂದುಬಿಟ್ಟು ರೋಗದಲ್ಲಿ ಸಹಾಯ ಮಾಡಲಿಕ್ಕಲ್ಲ ಪವಿತ್ರಾತ್ಮರನ್ನು ಕೊಟ್ಟಿರೋದು. ಈ ಯೇಸು ಥರ ಆಗಲಿಕ್ಕೆ ನನ್ನ ಪ್ರಯತ್ನದಿಂದ ಆಗೋದಿಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಅದರಿಂದ ದೇವರೇನು ಮಾಡಿದ್ರು ಗೊತ್ತಾ? ನಮಗೆ ಸಹಾಯಕನಾಗಿ ಪವಿತ್ರಾತ್ಮ ಅವರನ್ನು ಕೊಟ್ಟರು. ಪವಿತ್ರಾತ್ಮರನ್ನ ಕೊಟ್ಟಿದ್ದು ಬರೀ ಶಲ ಬಲ 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 ಅಂತ ಏನೋ ಹೇಳಲಿಕ್ಕಲ್ಲ, ಅಥವಾ ರೋಗಿಗಳನ್ನ ಗುಣಪಡಿಸಲಿಕ್ಕೂ ಅಲ್ಲ, ಅದ್ಭುತ ಮಾಡಲಿಕ್ಕೂ ಅಲ್ಲ. ಯೇಸುವಿನಂತೆ ಆಗಲಿಕ್ಕೆ ಸ್ವರ್ಗದಿಂದ ಬಂದಾತನ ರೂಪ ನಾನೊಂದು ದಿನ ಧರಿಸ್ಕೋಬೇಕು. ಇದನ್ನು ಅವ್ರು ಕೊಟ್ಟರೆ ನಾನು ಧರಿಸ್ಕೋಬೋದು.
ಅದಕ್ಕೆ ನನ್ನೊಳಗಡೆ ಖಾತರಿಯಾಗಿ ಪವಿತ್ರ ಆತ್ಮ ಅವರನ್ನು ದೇವರಿರಿಸಿದರು. ಈಗ 26ನೇ ವಾಕ್ಯ ಹೇಳ್ತದೆ, ಪವಿತ್ರ ಆತ್ಮರು ಏನು ಮಾಡ್ತಾರೆ ಅಂದರೆ ನನ್ನ ಈ ದೌರ್ಬಲ್ಯದಲ್ಲಿ ನಮಗೆ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಈಗ ನಾನು ಯೇಸು ಥರ ಆಗಬೇಕು, ನಾನು ಯೇಸು ಥರ ಆಗಬೇಕಾದ್ರೆ ನಾನು ಹೇಗೆ ಪ್ರಾರ್ಥಿಸಬೇಕು ನನಗೆ ಗೊತ್ತಿಲ್ಲ. ನಮಗೆ ಕಾಯಿಲೆ ವಾಸಿ ಆಗಬೇಕು ಅಂದರೆ ನಮಗೆ ಗೊತ್ತು ಹೆಂಗೆ ಪ್ರಾರ್ಥಿಸಬೇಕು ಅಂತ. ಅಪ್ಪ ತಂದೆಯಾದ ದೇವರೇ, ನನ್ನ ಪಾಪಿ, ನನ್ನನ್ನು ಕ್ಷಮಿಸಿರಿ ಸ್ವಾಮಿ, ನನ್ನ ಕಾಯಿಲೆನೆಲ್ಲ ವಾಸಿ ಮಾಡಿ ಒಳ್ಳೆ ಸೌಖ್ಯ ಕೊಡಿ ಅಪ್ಪ. ನಮಗೆ ಗೊತ್ತು ಪ್ರಾರ್ಥನೆ ಮಾಡಲಿಕ್ಕೆ, ಗೊತ್ತಿಲ್ವಾ? ಸ್ವಾಮಿ, ನನ್ನ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ, ಗಂಡ ಕುಡಿತಾನೆ, ಏನಾದರೂ ಮಾಡಿ ಅವನನ್ನು ಸರಿ ಮಾಡಿ ಸ್ವಾಮಿ, ನನ್ನನ್ನು ಪ್ರೀತಿಸುವಂತ ಮಾಡಿ ಸ್ವಾಮಿ. ಪ್ರಾರ್ಥನೆ ಮಾಡಲಿ, ನಮಗೆ ಗೊತ್ತಿಲ್ವಾ? ಮಕ್ಕಳು ಪರೀಕ್ಷೆನಲ್ಲಿ ಬರ್ತಿದ್ದಾರೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿ ಸ್ವಾಮಿ, ನಮಗೆ ಗೊತ್ತಿಲ್ವಾ? ಇದಕ್ಕೆ ಪವಿತ್ರಾತ್ಮ ಬೇಕಾ? ಸ್ವಲ್ಪ ಬುದ್ಧಿ ಇದ್ದರೆ ಸಾಕು, ಬ್ರೈನ್ ಇದ್ದರೆ ಸಾಕು, ಇದಕ್ಕೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ. ಆದರೆ ನೀನು ಯೇಸು ಥರ ಆಗಬೇಕಾದ್ರೆ ಹೆಂಗೆ ಪ್ರಾರ್ಥನೆ ಮಾಡ್ತೀಯ? ಏನಂತ ಪ್ರಾರ್ಥಿಸ್ತೀಯ? ಇಷ್ಟು ಹೇಳ್ಬೋದು ನಮ್ಮ ಬುದ್ಧಿಯಿಂದ, ದೇವರೇ ನಾನು ಯೇಸು ಥರ ಆಗಬೇಕು, ಅಪ್ಪ ನನ್ನನ್ನು ಯೇಸು ಥರ ಮಾಡಪ್ಪ. ಅದಕ್ಕೆ ಇಲ್ಲಿ ಹೇಳಿದ್ದು ನಮಗೆ ಗೊತ್ತಿಲ್ಲ. ಇದಕ್ಕೋಸ್ಕರ ಹೆಂಗೆ ಪ್ರಾರ್ಥಿಸ್ಬೇಕು ನಮಗೆ ಗೊತ್ತಿಲ್ಲ. ನಮ್ಮ ಸಂಪೂರ್ಣ ವಿಮೋಚನೆಗಾಗಿ ಯಾವ ರೀತಿ ಪ್ರಾರ್ಥಿಸ್ಬೇಕು ನಮಗೆ ಗೊತ್ತಿಲ್ಲ. ಗೊತ್ತಿರೋರು ಯಾರು? ಪರಿಶುದ್ಧಾತ್ಮರು. ಅದನ್ನೇ ವಾಕ್ಯ ಹೇಳುತ್ತೆ, ನಮ್ಮ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ಪಿತನಲ್ಲಿ ಭಿನ್ನಯಿಸ್ತಾರೆ. ಹಾಗಾದರೆ ಪವಿತ್ರಾತ್ಮರು ಯಾರು? ನಮ್ಮ ಮಧ್ಯಸ್ಥರು, ನಮ್ಮ ಒಳಗಡೆ ಇದ್ದು ನಮಗೋಸ್ಕರ ನಾವು ಯೇಸುವಿನಂತೆ ಆಗಲಿಕ್ಕೆ, ನಾವು ಸ್ವರ್ಗಕ್ಕೆ ಬರಲಿಕ್ಕೆ ನಮಗೋಸ್ಕರ ಪ್ರಾರ್ಥಿಸೋರು ಯಾರಾದರೂ ಇದ್ದಾರ ಕೇಳಿದರೆ 100% ಗ್ಯಾರಂಟಿ ನಮಗೆ ಪರಿಶುದ್ಧಾತ್ಮರು ಪ್ರಾರ್ಥಿಸ್ತಾ ಇದ್ದಾರೆ. ಈ ಪವಿತ್ರಾತ್ಮರ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಇಲ್ಲದಿದ್ದರೆ ನಾವು ಇವ್ರ ಹತ್ರ ಎಲ್ಲ ಪ್ರಾರ್ಥನೆ ಸಹಾಯ ಕೇಳ್ತೀವಿ. ನಮಗೆ ದೇವರೇ ಇದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೆ ಅಂದಾಗ, ದೇವ್ರಕ್ಕಿಂತ ದೊಡ್ಡವ್ರು ಯಾರಿದ್ದಾರೆ? ಯಾರಾದರೂ ಇದ್ದಾರಾ? ಇದ್ದರೆ ಹೇಳಿ, ಭೇಟಿ ಆಗ್ತೀನಿ ನಾನು. ಇದ್ದಾರಾ? ಇಲ್ಲ. ನಮಗೆ ಪವಿತ್ರಾತ್ಮನ ಪ್ರಾರ್ಥನೆಯಲ್ಲಿ ನಂಬಿಕೆ ಇದ್ದಾಗ ನಮಗೆ ಅವರು ಪ್ರಾರ್ಥನೆ ಮಾಡಬೇಕು, ಇವರು ಪ್ರಾರ್ಥನೆ ಮಾಡಬೇಕು, ಎಲ್ಲರೂ ಪ್ರಾರ್ಥನೆ ಸಹಾಯನೂ ಕೇಳ್ತೀವಿ. ಹಾಗಾದ್ರೆ ಪ್ರಾರ್ಥನೆ ಸಹಾಯ ಕೇಳಬಾರ್ದಾ? ಕೇಳೋದು ತಪ್ಪಲ್ಲ, ಬಟ್ ಇದು ನಮಗೆ ಗೊತ್ತಿರಬೇಕು. ಈ ಲೋಕದ ವಿಷಯ ಕೇಳಿ, ಆದರೆ ನಾನು ಯೇಸು ಥರ ಆಗಬೇಕು, ಆ ಪರಲೋಕ ರಾಜ್ಯದಲ್ಲಿ ಆ ಪೂರ್ಣ ಮಹಿಮೆಯೊಂದಿಗೆ, ಮಹಿಮಾಭರಿತ ಶರೀರದೊಂದಿಗೆ ಪಿತನ ಮುಂದೆ ನಾನು ನಿಂತ್ಕೋಬೇಕು, ನಿಷ್ಕಳಂಕನಾಗಿ, ನಿರ್ದೋಷಿಯಾಗಿ. ಹಾಗೆ ನನ್ನನ್ನು ನಿಲ್ಲಿಸಲಿಕ್ಕೋಸ್ಕರ ನನಗೋಸ್ಕರ ಪ್ರಾರ್ಥನೆ ಮಾಡುವವರೊಬ್ಬರೇ ಯಾರು ಕೇಳಿದರೆ ನನ್ನೊಳಗಡೆ ಇರೋ ಪರಿಶುದ್ಧಾತ್ಮರು. ಈ ಪವಿತ್ರಾತ್ಮರು ಮಾತ್ರ ಪ್ರಾರ್ಥನೆ ಮಾಡೋದಲ್ಲ, ನನ್ನ ಒಳಗಡೆ ಪ್ರಾರ್ಥನೆ ಮಾಡೋದು ಪವಿತ್ರಾತ್ಮರು. ಓಕೆ, ನನ್ನ ಹೊರಗಡೆ ಪ್ರಾರ್ಥನೆ ಮಾಡುವವರೊಬ್ಬರು ಇದ್ದಾರೆ. ಹೊರಗಡೆ ಅಂದರೆ ಎಲ್ಲಿ? ಸ್ವರ್ಗದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಯಾರಾದರೂ ಇದ್ದಾರಾ? ಯಾರಿದ್ದಾರೆ? ನನಗೆ ಗೊತ್ತಿರೋ ಹಾಗೆ ಬೈಬಲ್ ಪ್ರಕಾರ ಒಬ್ಬರೇ ಇರೋದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಹೇಳೋದು. ಇನ್ನು ನೀವು ಯಾರನ್ನಾದರೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ಬೇರೆಯವ್ರ ನಂಬಿಕೆಗೆ ನಾನು ಅಡ್ಡಿ ಬರೋದಿಲ್ಲ. ನನ್ನ ನಂಬಿಕೆ ಹಾಳು ಮಾಡಲಿಕ್ಕೆ ನಿಮ್ಗೆ ಆಗೋದೂ ಇಲ್ಲ. ಯಾಕೆಂದರೆ ಆ ನಂಬಿಕೆ ಮನುಷ್ಯ ಕೊಟ್ಟಿದ್ದಲ್ಲ, ವಾಕ್ಯ ಕೊಟ್ಟಿದ್ದು, ಏಸು ಕೊಟ್ಟಿದ್ದು. ಏಸುವಿನಿಂದ ಬಂದಿದ್ದು ಹಾಳು ಮಾಡೋಕ್ಕಾಗಲ್ಲ, ಲೋಕದಿಂದ ಬಂದಿದ್ದು ಹಾಳಾಗಿ ಹೋಗ್ಬೋದು. ಆದರೆ ಇದೇ ಅಧ್ಯಾಯದಲ್ಲಿ ಸ್ವಲ್ಪ ಮುಂದೆ ಹೋದರೆ 34ನೇ ವಾಕ್ಯ ಏನು ಹೇಳುತ್ತೆ ನೋಡೋಣ. ವರ್ಸ್ ನಂಬರ್ 34. ಹಾಂ, ಓಕೆ. ಹಾಂ, ಓಕೆ. ಸಾರಿ ಯಾವುದಲ್ಲ 34. ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸು. ಹಾಂ, ರೋಮ 8:34 ಇಲ್ವಾ ಬ್ರದರ್ ನಿಮ್ದ್ರಲ್ಲಿ? ಅದೇ ಅಲ್ವಾ? ರೋಮ 8:34 ಅದು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು. ಹಾಂ, ಓಕೆ, ಅದು 33-34 ಒಟ್ಟಿಗೆ ಬರೆದಿದ್ದಾರೆ ಅನಿಸುತ್ತೆ. ಹಾಂ, ಓಕೆ, ಅದು ಇಲ್ಲಿ ಓಕೆ. ನಾನು ಇದ್ರ ಮೊಬೈಲಲ್ಲಿ ಆ್ಯಪಲ್ಲಿ ಓದ್ತಾ ಇದ್ದೀನಲ್ಲ, ಅದ್ರ 34ನೇ ವಾಕ್ಯ, ಅದ್ರ ಕೊನೆ ಪಾರ್ಟು.
ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೂ ಈಸ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ಹೂ ಇಂಡೀಡ್ ಇಂಟರ್ಸೀಡ್ಸ್ ಫಾರ್ ಅಸ್. ಒಂದೇ ಅಧ್ಯಾಯದಲ್ಲಿ 4 ವಾಕ್ಯದ ಒಳಗಡೆ 2 ಮಧ್ಯಸ್ಥರು ಸಿಕ್ಕಿದ್ರು ನಮಗೆ. ಒಬ್ಬರು ನಮ್ಮ ಒಳಗಡೆ ಮಧ್ಯಸ್ಥಿಕೆ ಮಾಡ್ತಾರೆ ನಮ್ಮ ಸಂಪೂರ್ಣ ರಕ್ಷಣೆಗಾಗಿ, ಇನ್ನೊಬ್ಬರು ನಮ್ಮನ್ನು ರಕ್ಷಣೆ ಮಾಡಿ ನಮಗೆ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡ ನಮ್ಮ ರಕ್ಷಕನಾದ ಯೇಸು ಇಂದು ಸ್ವರ್ಗದಲ್ಲಿ ಪಿತನ ಬಲಪಾರ್ಶ್ವದಲ್ಲಿ ನಮ್ಮ ಪ್ರಧಾನ ಯಾಜಕನಾಗಿದ್ದು ಯಾಚಿಸ್ತಾ ಇದ್ದಾರೆ ಪಿತನಲ್ಲಿ ನನ್ನ ಸಂಪೂರ್ಣ ವಿಮೋಚನೆಗಾಗಿ. ಇವರಿಬ್ಬರು ಮಧ್ಯಸ್ಥಿಕೆಗಿಂತ ದೊಡ್ಡ ಮಧ್ಯಸ್ಥಿಕೆ ಇನ್ಯಾವುದಾದ್ರೂ ಈ ಪ್ರಪಂಚದಲ್ಲಿ ಇದೆಯಾ ಕೇಳಿದರೆ ನನಗೆ ಗೊತ್ತಿಲ್ಲ. ಇದೆಯಾ? ನನಗೆ ಗೊತ್ತಿರೋ ಥರ ಇಲ್ಲ, ನಿಮಗೆ ಗೊತ್ತಿರೋ ಥರ ಇರ್ಬೋದು. ಆದರೆ ನಿಮ್ಮ ವಿಶ್ವಾಸ ನಿಮಗೆ, ನನ್ನ ವಿಶ್ವಾಸ ನನಗೆ. ಆದರೆ ದೇವರು ವಾಕ್ಯ ಕೊಡೋ ವಿಶ್ವಾಸನ ಹಿಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ವಾಕ್ಯ ಸುಳ್ಳ? ನಮಗೋಸ್ಕರ ಪ್ರಾರ್ಥಿಸ್ಲಿಕ್ಕೆ ಯಾರಿದ್ದಾರಂತೆ ಸ್ವರ್ಗದಲ್ಲಿ? ಯೇಸು ಯಾರು? ದೇವರು. ದೇವರೇ ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸೋರು ಯಾರು? ಇಫ್ ಗಾಡ್ ಈಸ್ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ನಮ್ಮ ಪರವಾಗಿ ದೇವರೇ ಇದ್ದಾರಂತೆ ಪ್ರಾರ್ಥನೆ ಮಾಡಲಿಕ್ಕೆ, ಇನ್ಯಾರು ಬೇಕು? ಎಷ್ಟು ಕಾನ್ಫಿಡೆನ್ಸ್ ಇರಬೇಕಲ್ಲ ನಮಗೆ, ಎಷ್ಟು ಧೈರ್ಯ ಇರಬೇಕಲ್ಲ ನಮಗೆ. ಆವಾಗ ಎಷ್ಟು ಸಂತೋಷವಾಗಿ ಬದುಕಬೇಕಲ್ವಾ? ಅಲ್ವಾ? ಸಂತೋಷವಾಗಿದ್ದೀರಾ? ನಮಗೋಸ್ಕರ ಪ್ರಾರ್ಥನೆ ಯಾರು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ. ನಮ್ಮ ಒಳಗಡೆ ನಮಗೋಸ್ಕರ ಯಾರು ಪ್ರಾರ್ಥಿಸ್ತಾ ಇದ್ದಾರೆ? ಪವಿತ್ರಾತ್ಮನ ಇಂಟರ್ಸೀಡ್ ಮಾಡ್ತಾ ಇದ್ದಾರೆ. ಹೇಗೆ ಹೇಳ್ತೀರಾ? ರೋಮ 8ನೇ ಅಧ್ಯಾಯ 27ನೇ ವಾಕ್ಯ 34ನೇ ವಾಕ್ಯ ಹೇಳುತ್ತೆ. ನಾನು ಹೇಳ್ತಾ ಇಲ್ಲ, ಕತೆ ಹೇಳ್ತಾ ಇಲ್ಲ, ನಾನು ಯಾರೋ ಹೇಳಿದ ಕತೆ ಎಲ್ಲ ಹೇಳ್ತಾ ಇರೋದು, ಯಾರೋ ಎಲ್ಲೋ ನೋಡಿದ್ದು ಕನ್ಸಲ್ ಕಂಡಿದ್ದೆಲ್ಲ ಹೇಳ್ತಾ ಇರೋದು. ಪವಿತ್ರಾತ್ಮನ ಪ್ರೇರಣೆಯಿಂದ ಪವಿತ್ರಾತ್ಮರು ಬರೆಸಿಟ್ಟಿರುವ ದೇವರ ವಾಕ್ಯ ಎತ್ತಿ ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ. ಪವಿತ್ರಾತ್ಮರು ನಮ್ಮ ಒಳಗಡೆ ಇದ್ದು ನಮಗೋಸ್ಕರ, ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರ, ವೈಯಕ್ತಿಕವಾಗಿ ನಮ್ಮ ಸಂಪೂರ್ಣ ವಿಮೋಚನೆಗೋಸ್ಕರ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇಷ್ಟು ಒಳ್ಳೆ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಲ್ವಾ? ಯಾತಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ? ಯಾವ ಉದ್ದೇಶಕ್ಕಾಗಿ? ಪವಿತ್ರಾತ್ಮರು ನಮ್ಮಲ್ಲಿದ್ದು ಪ್ರಾರ್ಥಿಸೋದು ನಮ್ಮ ಇಚ್ಛೆ ಪ್ರಕಾರ ಅಲ್ಲ, ಆಯಿತಾ? ಪವಿತ್ರಾತ್ಮರೇ, ನಾನೊಂದು ಬಿಸ್ನೆಸ್ಗೆ ಕೈ ಹಾಕಿದ್ದೀನಿ, ನೀವು ನನಗೆ ಸಹಾಯ ಮಾಡಿ, ನನಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥಿಸಬೇಕು ಅಂತ, ಆದ್ದರಿಂದ ನನ್ನ ಈ ದೌರ್ಬಲ್ಯದಲ್ಲಿ ನೀವು ನಮಗೆ ಹೆಲ್ಪ್ ಮಾಡಿ. ನೀವೇನು ಕೇಳೋದು ಬೇಡ. ಇದು ನೀವು ಕೇಳಿಬಿಟ್ಟು ಅವ್ರು ಪ್ರಾರ್ಥನೆ ಮಾಡ್ತಾರೆ ಅಂತ ಏನಿಲ್ಲ, ಅವ್ರು ಮಾಡ್ತಾರೆ, ಅವರೇ ಮಾಡ್ತಾರೆ, ಅದವ್ರ ಕೆಲಸ. ಅಂಥ ಒಳ್ಳೆಯ ಸಹಾಯಕನನ್ನು ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮರು ತಮ್ಮ ಆತ್ಮ ದೇವರನ್ನೇ ನಮಗೆ ಸಹಾಯಕರನಾಗಿ ಇಹದಲ್ಲೂ ಪರದಲ್ಲೂ ದೇವರು ಕರುಣಿಸಿರುವಾಗ ಎಂಥ ಸೌಭಾಗ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ಆ ಸೌಭಾಗ್ಯನ ಯಾವತ್ತಾದರೂ ನೆನೆಸ್ಕೊಂಡು ದೇವರಿಗೆ, ಅಪ್ಪ ನಿನಗೆ ಸ್ತೋತ್ರ ಅಪ್ಪ, ನನಗೋಸ್ಕರ ನಿತ್ಯ ಸಹಾಯಕನಾದ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದೀಯಾ, ನನಗೆ ಮಧ್ಯಸ್ಥಿಕೆ ಮಾಡೋದಕ್ಕೋಸ್ಕರ, ನನ್ನ ನಿತ್ಯ ರಕ್ಷಣೆಗಾಗಿ ನಾನು ಯೇಸು ಥರ ಆಗಬೇಕು ಅಂತ ನನಗೋಸ್ಕರ ಪ್ರಾರ್ಥಿಸಲಿಕ್ಕೆ ನೀನು ಪವಿತ್ರಾತ್ಮನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಅಂತ ನಾವು ಯಾವತ್ತಾದರೂ ಸ್ತೋತ್ರ ಹೇಳಿದ್ದೀವಾ? ಇವತ್ತು ಹೇಳಬೇಕಾಯ್ತಾ? ಹೇಳಿ ನೋಡೋಣ. ಅಪ್ಪ ತಂದೆಯೇ, ನೀವು ನನಗಾಗಿ ಪವಿತ್ರಾತ್ಮನನ್ನ ಪ್ರಾರ್ಥನಾ ಸಹಾಯಕ್ಕಾಗಿ ಮಧ್ಯಸ್ಥನಾಗಿ ಮಧ್ಯಸ್ಥಿಕೆ ಪ್ರಾರ್ಥಿಸಲು ನನ್ನೊಳಗಡೆ ಇರಿಸಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿತ್ಯ ದೇವರೇ, ನನ್ನಲ್ಲಿ ನೀವಿದ್ದು ನನ್ನ ಸಂಪೂರ್ಣ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ಪಿತನ ಬಲಭಾಗದಲ್ಲಿ ಪರಲೋಕ ರಾಜ್ಯದಲ್ಲಿ ನನಗಾಗಿ ಪ್ರಾರ್ಥಿಸುತ್ತಿರುವ ಪ್ರಧಾನ ಯಾಜಕನೇ, ಓ ನನ್ನ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಓಕೆ, ದೇವರ ಇಚ್ಛೆ ಪ್ರಕಾರ ಪವಿತ್ರಾತ್ಮರು ಪ್ರಾರ್ಥಿಸ್ತಾರೆ. ಅದರ ರಿಸಲ್ಟ್ ಏನು ಅನ್ನೋದು 28ನೇ ವಾಕ್ಯದಿಂದ ನಮಗೆ ಸಿಗುತ್ತೆ. 28ನೇ ವಾಕ್ಯ ಏನು ಹೇಳುತ್ತೆ? ಇದು ಎಲ್ಲ ರಿಟ್ರೀಟ್ ಸೆಂಟ್ರು ಇವತ್ತು ಮಾರಾಟ ಮಾಡ್ತಿರೋ ವಾಕ್ಯ. ಇದು ಮಾರಾಟ ಮಾಡಿ 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 ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಈ ವಾಕ್ಯ ಪವಿತ್ರಾತ್ಮನ ಇದು ಹೇಗೆ ಆಗ್ತಾ ಇದೆ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಯಾರನ್ನಾದರೂ ಕೆಳಗೆ ಹಾಕ್ಬಿಟ್ಟು ತುಳಿದ್ರೆ ಹೆಂಗಾಗುತ್ತೆ ಹೇಳಿ? ಚೆನ್ನಾಗಿ ಜಾಡಿಸೋದ್ರೆ ಆ ರೀತಿಯಲ್ಲಿ ವಾಕ್ಯ ಇವತ್ತು ಉಪಯೋಗ ಆಗ್ತಾ ಇದೆ. ವಾಕ್ಯ ಓದಿ ಹೇಳ್ತೀನಿ ಆಮೇಲೆ ನಾನು ಯಾವ ರೀತಿ ಅಂತ. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು, ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ಈ ವಾಕ್ಯ ತಗೊಂಡು ಹೇಳೋದೇನು ಗೊತ್ತಾ? ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ, ಅವ್ರು ಯಾರು ಅಂತ ಎಕ್ಸ್ಪ್ಲೈನ್ ಏನಿಲ್ಲ, ನೀವೇ ಈಗ ಅಂತ ಇಟ್ಕೊಳ್ಳಿ. ಧ್ಯಾನಕ್ಕೆ ಬಂದವರು, ಪ್ರಾರ್ಥನೆಗೆ ಬಂದವರು, ನಿಮಗೆ ಎಲ್ಲ ಹಿತಕರವಾಗುತ್ತಂತೆ. ಎಲ್ಲ ಏನಾಗುತ್ತೆ? ಇದು ಪಕ್ಕ ಸೈತಾನ ಹೇಳೋ ಬೋಧನೆ. ಆ ರೀತಿ ಅಲ್ಲ ಇಲ್ಲಿ ಹೇಳಿದ್ದು. ಎಲ್ಲ ಹಿತಕರ ಅಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ ಅಂತ ಅಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಹಿತಕರ ಅಲ್ಲ. ಎಲ್ಲ ಹಿತಕರವಾಗುತ್ತೆ, ರೈಟೇ. ಏನು ಹಿತಕರ ಆಗುತ್ತೆ? ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಅಂತ ಇದೆ. ಅದರ ಅರ್ಥ ಆಲ್ ಥಿಂಗ್ಸ್ ಅಂದರೆ ಆಲ್ ಥಿಂಗ್ಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಲ್ಲ, ಆಲ್ ಥಿಂಗ್ಸ್ ವಾಟ್ ಯು ಆರ್ ಪ್ರೇಯಿಂಗ್ ಫಾರ್ ಅಲ್ಲ, ಆಲ್ ಥಿಂಗ್ಸ್ ವಾಟ್ ದ ಹೋಲಿ ಸ್ಪಿರಿಟ್ ಇಸ್ ಪ್ರೇಯಿಂಗ್ ಫಾರ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದ್ಯಾಟ್ ವಿಲ್ ವರ್ಕ್ ಟುಗೆದರ್ ಫಾರ್ ಯುವರ್ ಗುಡ್. ಪವಿತ್ರಾತ್ಮರು ನನಗೋಸ್ಕರ ಏನು ಭಿನ್ನಯಿಸ್ತಾ ಇದ್ದಾರೋ ನನ್ನ ಒಳಗಡೆ ಇದ್ದು ಅದು ನೆರವೇರುತ್ತಂತೆ. ಯಾವುದಕ್ಕಾಗಿ ನನ್ನೊಳಗಡೆ ಇದ್ದು ಪ್ರಾರ್ಥಿಸ್ತಾ ಇದ್ದಾರೆ? ಸ್ವರ್ಗದಿಂದ ಬಂದಾತನ ರೂಪವನ್ನು ಧರಿಸುವುದಕ್ಕೋಸ್ಕರ, ಯೇಸುವಿನ ಹಾಗೆ ಆಗಲಿಕ್ಕೋಸ್ಕರ, ದೇವರ ಮಕ್ಕಳ ಸಂಪೂರ್ಣ ವಿಮೋಚನೆಗಾಗಿ. ನನ್ನ ಈ ದೇಹ ಪುನರುತ್ಥಾನ ಹೊಂದಿ ರೂಪಾಂತರ ಹೊಂದಿ ಸ್ವರ್ಗಕ್ಕೆ ಹೋಗಿ ಯೇಸುವಿನಂತೆಯೇ ಇದ್ದು ಆ ಅಮರ ಜೀವ ಪಡೆದುಕೊಳ್ಳುವುದಕ್ಕಾಗಿ ಈ ಕಾರ್ಯ ಇದೆಯಲ್ವಾ, ಇದು ನೆರವೇರುತ್ತೆ ಅಂತ ಹೇಳಿರೋದು ಈ ವಾಕ್ಯ. ಅದಲ್ಲದೇನೆ ನಾವು ಪ್ರಾರ್ಥನೆಯಲ್ಲಿ ಇಟ್ಟಿದ್ದೀವಿ ಬ್ರದರ್. ಏನು ಇಟ್ಟಿದ್ದೀವಿ? ಏನು? ಕೋರಿಕೆ ಎಲ್ಲ ಕೋರಿಕೆಗಳು ಇಟ್ಟಿದ್ದೀವಿ, ಈ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೀವಿ. ಈಗ ಹೇಳ್ತೀನಿ ನಾನು ನಿಮಗೇನಂತ, ದೇವರನ್ನು ಪ್ರೀತಿಸುವ ನಿಮಗೂ ದೇವರ ಚಿತ್ತದ ಮೇರೆಗೆ ಕರೆ ಹೊಂದಿದ ನಿಮಗೂ ಈ ಕೋರಿಕೆ ಪೆಟ್ಟಿಯಲ್ಲಿ ಏನೆಲ್ಲ ಇಟ್ಟಿದ್ದೀರೋ, ಈ ಬುಟ್ಟಿ ಒಳಗಡೆ ಹಾಕಿಟ್ಟಿದ್ದೀರೋ, ಈ ಪತ್ರದಲ್ಲಿ ಏನೆಲ್ಲ ಕೋರಿಕೆಗಳನ್ನ ಬರೆದಿಟ್ಟಿದ್ದೀರೋ, ಇದೆಲ್ಲವೂ ನಿಮಗೆ ಹಿತಕರವಾಗಿ ನೆರವೇರುತ್ತೆ ಅಂತ ಹೇಳಿದಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮನ್ನು ಸಂತೋಷಪಡಿಸಿ ನನಗೇನು ಲಾಭ ಇಲ್ಲ, ನಿಮ್ಮನ್ನು ದುಃಖಪಡಿಸಿನೂ ಏನು ಲಾಭ ಇಲ್ಲ. ಬಟ್ ನಿಮಗೆ ಸತ್ಯದ ಅರಿವಾದರೆ ಲಾಭ ಇದೆ, ನಿಮ್ಮ ಆತ್ಮರಕ್ಷಣೆ ಆಗುತ್ತೆ. ಆದರೆ ಈ ವಾಕ್ಯ ತುಂಬ ಮಿಸ್ಯೂಸ್ ಆಗ್ತಾ ಇದೆ, ಅಬ್ಯೂಸ್ ಆಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ. ಕಾರಣ ಯಾರು ಗೊತ್ತಾ? ನಾವು ಬೈಬಲ್ ಓದ್ತಾ ಇಲ್ಲ, ನಾವಿದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ನಾವಿದನ್ನು ಹೇಗೆ ಬೋಧನೆ ಮಾಡೋದು ಬೇರೆಯವರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿರೋರಿಗೆ? ಅದರಿಂದ ಸ್ವಲ್ಪ ಸೀರಿಯಸ್ ಆಗಿ, ಇದೆಲ್ಲ ಹೊಸ ವಿಷಯ ಏನಲ್ಲ. ಇದು 2000 ವರ್ಷಗಳ ಹಿಂದೆಯೇ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಸಿಟ್ಟಿರ್ತಕ್ಕಂಥದ್ದು. ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಾಗೆ ಪಿಶಾಚಿ ನಮ್ಮ ಮನಸ್ಸನ್ನು ಮಂಕ್ ಮಾಡಿ ಇಟ್ಬಿಟ್ಟಿದ್ದಾನೆ. ಇವತ್ತು ಎಷ್ಟೋ ಜನ ಬೋಧನೆ ಮಾಡೋರಿಗೆ ತಲೆ ಒಳಗಡೆ ಹೋಗ್ತಾ ಇಲ್ಲ. ನಾವು ಹೇಳಿದರೆ ನಾವು ತಪ್ಪು ಬೋಧನೆ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್, ಅವ್ರ ಉದ್ದೇಶಗಳಿಗೆ ವಿರುದ್ಧನೇ ಇರುವಾಗ ತಪ್ಪು ಬೋಧನೆ ಆಗುತ್ತೆ. ಹಾಗಾದರೆ ಇಲ್ಲಿ ಪವಿತ್ರಾತ್ಮರು ತಪ್ಪು ಬೋಧನೆ ಮಾಡಿದ್ದಾರೆ ಅಂತ ಆಯ್ತಲ್ವಾ? ಖಂಡಿತ ಸಾಧ್ಯ ಇಲ್ಲ. ದೇವರ ವಾಕ್ಯ ಸತ್ಯ, ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಅದರಲ್ಲಿ ಸುಳ್ಳು ಅನ್ನೋದೇ ಇಲ್ಲ. ಮನುಷ್ಯ ಸುಳ್ಳಾಗ್ಬೋದು, ಬೋಧನೆ ಮಾಡೋ ನಾನು ಸುಳ್ಳಾಗ್ಬೋದು, ಆದರೆ ಈ ವಾಕ್ಯ ಸುಳ್ಳಾಗಲ್ಲ. ಇದೇನು ಹೇಳ್ತಾ ಇದೆಯೋ ಅದು ಸುಳ್ಳಾಗಲ್ಲ. ನಾನು ಅದನ್ನು ಸುಳ್ಳಾಗಿ ಬೋಧಿಸಿದ ತಕ್ಷಣ ಸುಳ್ಳಾಗೋದಿಲ್ಲ, ಅದು ಸತ್ಯನ. ಅದರ ಅರ್ಥ ಏನೋ ಅದೇ ಅದರ ಅರ್ಥ. ಅದರಿಂದ ವಾಕ್ಯ ಹೇಳುತ್ತೆ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಅಂದರೆ ದೇವರು ಏನೆಲ್ಲ ಈ ಅಧ್ಯಾಯದಲ್ಲಿ ನಮ್ಮ ಮಹಿಮೆಯ ಬಗ್ಗೆ ಹೇಳಿದಾರೋ, ನಮ್ಮ ನಿತ್ಯತೆಗೆ ಕುರಿತಾಗಿ ಹೇಳಿದ್ದಾರೋ ಅದೆಲ್ಲವೂ ಅಂತ. ನಮ್ಮ ಲಿಸ್ಟಲ್ಲಿರೋ ಎಲ್ಲವೂ ಅಲ್ಲ, ದೇವರ ಲಿಸ್ಟಲ್ಲಿ ನಮ್ಮ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಎಲ್ಲವೂ ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ಇದನ್ನು ಅರ್ಥ ಇವತ್ತು ನೀವು ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಹಿತಕರವಾಗಿ ಪರಿಣಮಿಸುತ್ತೆ ಎಂಬುದನ್ನು ನೀವು ಅರ್ಥಕೊಂಡಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ನಿಮಗೇನಾದರೂ ಅರ್ಥ ಆಗದೆ ಇದ್ದರೆ ಕೇಳ್ಬೋದು, ಆಯಿತಾ? ನಿಮಗೇನಾದರೂ ಅರ್ಥ ಆಗದೆ ಇದ್ದರೆ
ಅಥವಾ ತಪ್ಪು ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಹೇಳುವ ಹಕ್ಕು ನನಗಿದ ಮೇಲೆ ಕೇಳುವ ಹಕ್ಕು ನಿಮಗೂ ಇದೆ. ಇದೆಯಾ? ಇದೆ. ಆದ್ದರಿಂದ ಸುಮ್ಮನೆ ಗುಂಡಣ್ಣಂತೆಲ್ಲ ತಲೆ ಆಡಿಸ್ಕೊಂಡು ಹೋಗಬೇಡಿ, ಅರ್ಥ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಮುಖಾಂತರ ಈ ಊರಿನಲ್ಲಿ ಒಂದು ಉಜ್ಜೀವನ ಬರಬೇಕು, ಒಂದು ರಿವೈವಲ್ ಬರಬೇಕು, ಶುಭ ಸಂದೇಶ ಸಾರುವವರಾಗಬೇಕು. ನಾವು ಒಬ್ಬೊಬ್ಬರು ಕೂಡ ಡಮ್ಮಿಯಾಗಿ ಸತ್ತು ಸಮಾಧಿಗೆ ಹೋಗೋದಲ್ಲ. ಅಲ್ಲಿ ಯಾರೋ ಒಂದು ಗೋರಿ ಕಟ್ಟಿ ಏನೋ ಮಾಡ್ತಾರೆ. ನಿತ್ಯ ಜೀವ ಸಿಗಬೇಕಾದ್ರೆ ಇದರಿಂದ ಎಲ್ಲ ಆಗೋದಿಲ್ಲ ಪ್ರಿಯರೇ. ನಮಗೆ ಸತ್ಯ ಅರ್ಥ ಆಗಬೇಕು. ಈಗ ವಾಕ್ಯ ಹೇಳುತ್ತಲ್ವಾ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ. ಈ ವಾಕ್ಯ ತೆಗೆದುಕೊಂಡ್ರೆ ನಾನು ನಿಜವಾಗಲೂ ದೇವರನ್ನ ಪ್ರೀತಿಸ್ತಾ ಇದ್ದೀನಾ? ಒಂದು ಪ್ರಶ್ನೆ. ಇದು ಎಲ್ರಿಗೂ ಅಲ್ಲ ಈ ವಾಕ್ಯ ಹೇಳಿದ್ದು. ದೇವರನ್ನು ಪ್ರೀತಿಸುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ. ಯಾರವರು? ದೇವರನ್ನು ಪ್ರೀತಿಸುವವರು, ಅವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರು ಅಂತಿದೆಯಲ್ಲ, ಯಾರವರು? ಹೂ ಆರ್ ದೇ? ನಾವು ಅಂತ ಹೇಳೋದಾದರೆ ನಿಮಗೆ ಗ್ಯಾರಂಟಿ ಇರಬೇಕು ಹೇಗೆ ಅಂತ. ಅಲ್ಲ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಜಾನ್ ಚಾಪ್ಟರ್ 14:23, ದೇವರನ್ನ ಪ್ರೀತಿಸೋರು ಅಂದರೆ ಯಾರು ಅಂತ ಅವರೇ ಹೇಳ್ತಾರೆ. ನನ್ನನ್ನು 23 ಹೇಳಿ. ನನ್ನನ್ನು ಪ್ರೀತಿಸುವವನು, ಸಿಂಪಲ್ ಆಯ್ತಾ? ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು, ಸಿಂಪಲ್. ಹಾಗಾದರೆ ದೇವರನ್ನ ಪ್ರೀತಿಸುವವರು ಅಂದರೆ ಯಾರು? ದೇವರ ಮಾತನ್ನು ಕೈಗೊಂಡು, ಅದರ ಇಷ್ಟ ಆಗಿರೋ 3ನ ಮಾತ್ರ ಕೈಗೊಂಡು ನಡೆಯೋರು ಅಂತ ಅಲ್ಲ, ಎಲ್ಲದು. ನಾವು ಯಾವುದೋ ಒಂದು ಕೈಗೊಂಡು ನಡ್ಕೊಂಡು ಹೇಳ್ತೀವಿ, ನಾವು ಕೈಗೊಂಡು ನಡೀತಾ ಇಲ್ವಾ ಅಂತ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ನಾವು ಭಾನುವಾರ ಚರ್ಚಿಗೆ ಹೋಗ್ತಾ ಇದ್ದೀವಲ್ಲ, ಅದು ಹೇಗೆ ಹೋಗ್ತಾ ಇದ್ದೀವಿ ಅದು ಆಮೇಲೆ. ನಾವು ಕೈಗೊಂಡು ನಡೀತಾ ಇದ್ದೀವಲ್ಲ, ಒಂದನ್ನಲ್ಲ ಎಲ್ಲವನ್ನು. ಅದರಲ್ಲಿ ಮೊದಲನೇ ಆಜ್ಞೆನೇ ನಾವು ಔಟ್ ಮಾಡ್ತೀವಿ. ಮೊದಲನೇ ಆಜ್ಞೆ, ನಾನೊಬ್ಬನೇ ದೇವರು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಕೂಡ್ದು. ದೇವರು ಅಂತ ಹೇಳಿಬಿಟ್ಟು ಮಣ್ಣಲ್ಲಿ, ಮರದಲ್ಲಿ, ಮಸಿಯಲ್ಲಿ ಮಾಡಿರುವ ಯಾವ ರೂಪವನ್ನು ಮಾಡಿಟ್ಕೊಂಡು ಅಡ್ಡ ಬೀಳಬೇಡ, ಮುಟ್ಟಬೇಡ, ಆರಾಧಿಸಬೇಡ. ಮೊದಲನೇ ಆಜ್ಞೆ, ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಮಹಿಮೆ ನಾನು ಇನ್ನೊಬ್ಬನಿಗೆ ಸಲ್ಲಗೊಡಿಸೋದಿಲ್ಲ. ಆದರೆ ಇವತ್ತು ಮೂರ್ತಿಗಳು ಮಾತ್ರ ದೇವರಲ್ಲ, ನಮ್ಮಂಥ ಕರಿಸ್ಮ್ಯಾಟಿಕ್ ಬ್ರದರ್ಗಳನ್ನು ದೇವರು ಮಾಡಿಬಿಟ್ಟಿದ್ದಾರೆ. ಜನರು ಬೋಧನೆ ಮಾಡೋರು ದೇವರಾಗ್ಬಿಟ್ಟಿದ್ದಾರೆ. ಯಾರಾದರೂ ಸ್ವಲ್ಪ ಪವಾಡ ಮಾಡಿಬಿಟ್ರೆ ಅವರಂತೂ ಮಹಾದೇವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿ ಎಷ್ಟೋ ಮನುಷ್ಯ ದೇವರುಗಳನ್ನು ಪೂಜಿಸುವಂಥವ್ರು ನಾವಾಗಿದ್ದೀವಿ ಇವತ್ತು. ವಿಗ್ರಹಗಳು ಬಿಟ್ಬಿಡಿ, ಅದಂತೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಲ್ಲದೇನೆ ಮನುಷ್ಯ ದೇವರುಗಳನ್ನು, ಲೋಕವನ್ನೇ ಒಂದು ದೇವರಾಗಿ ಪೂಜಿಸ್ತೀವಿ. ಲೋಕ ಅಂದರೆ ಏನು? ಲೋಕದ ಒಂದು ಸ್ಟ್ಯಾಂಡರ್ಡ್. ಅವ್ರ ಥರ ನಾವಿಲ್ಲ ಅಂದರೆ ಹೇಗೆ? 4 ಜನರ ಥರ ನಾವಿಲ್ಲ ಅಂದರೆ ಹೇಗೆ? 4 ಜನರು ನರಕಕ್ಕೆ ಹೋಗ್ತಾರೆ, ನೀನು ಹೋಗ್ತೀಯಾ? 4 ಜನರ ಥರ ಇರಬೇಕಾ? ಯೇಸು ಥರ ಆಗೋ ಪ್ರಯತ್ನ ಬೇಕಾ? ಯೇಸು ಹೇಳಿದ್ದು ಫಾಲೋ ದೆಮ್ ಅಲ್ಲ, ಫಾಲೋ ಮೀ. ಯಾರಿಗಾದರೂ ನನ್ನ ಹಿಂಬಾಲಿಸಲು ಮನಸ್ಸಿದೆ, ನನ್ನನ್ನು ಹಿಂಬಾಲಿಸಲು ಮನಸ್ಸಿದೆಯಾ ಕೇಳಿದ್ದು. ನನ್ನ ಹಿಂದೆ ಬನ್ನಿ ಅಂತ ಕರೆದಿದ್ದು ಯೇಸು, ಅವ್ರ ಹಿಂದೆ ಹೋಗಿ ಅಂತ ಎಲ್ಲೂ ಹೇಳಲಿಲ್ಲ ಯೇಸು. ಫಾಲೋ ಮೀ ಅಂತ ಹೇಳಿದ್ದಾರೆ. ಲೋಕದ ಹಿಂದೆ ಹೋಗಿ ಅಂತ ಹೇಳಲಿಲ್ಲ, ಬೋಧನೆ ಮಾಡೋರ ಹಿಂದೆ ಹೋಗಿ ಅಂತ ಹೇಳಲಿಲ್ಲ, ಸ್ಟ್ಯಾಚ್ಯೂಗಳ ಹಿಂದೆ ಹೋಗಿ ಅಂತ ಹೇಳಲಿಲ್ಲ, ಅಥವಾ ಇನ್ಯಾವುದೋ ಲೋಕದ ವಸ್ತುಗಳ ಹಿಂದೆ ಹೋಗಿ ಅಂತ ಹೇಳಲಿಲ್ಲ. ಯೇಸುವಿನ ಹಿಂದೆ ಹೋಗಿ ಅಂತ ಹೇಳಿದ್ದಾರೆ. ಹೇಗೆ ಹೋಗೋದು ಯೇಸುವಿನ ಹಿಂದೆ? ಯೇಸು ವಾಕ್ಯ ಹೇಳುತ್ತೆ, ಅವ್ರನ್ನ ಪ್ರೀತಿ ಮಾಡೋರು ಅವ್ರ ಹಿಂದೆ ಹೋಗ್ತಾರೆ, ಅವ್ರನ್ನ ಪ್ರೀತಿ ಮಾಡೋರು ಅವ್ರ ಹಿಂದೆ ಹೋಗ್ತಾರೆ. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಜೀವನ ತೋರಿಸ್ಕೊಡುತ್ತೆ. ಪ್ರಾರ್ಥನೆ ಅಲ್ಲ ತೋರಿಸ್ಕೊಡೋದು, ಜೀವನ ತೋರಿಸ್ಕೊಡುತ್ತೆ. ಯೇಸು ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುತ್ತಾನೆ. ನನ್ನನ್ನು ಪ್ರೀತಿಸೋನು ನನ್ನ ಮಾತನ್ನು ಬೋಧನೆ ಮಾಡ್ತಾನೆ ಅಂತ ಹೇಳಲಿಲ್ಲ, ನನ್ನನ್ನು ಪ್ರೀತಿಸೋನು ನನ್ನ ಮಾತನ್ನು ಓದುತ್ತಾನೆ ಅಂತ ಹೇಳಲಿಲ್ಲ. ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೀತಾನೆ. ನೀವು ಕೈಗೊಂಡು ನಡೀತಾ ಇದ್ದರೆ ಖಂಡಿತ ನೀವು ಅವ್ರನ್ನ ಪ್ರೀತಿಸುವವರು. 24ನೇ ವಾಕ್ಯ ಏನು ಹೇಳುತ್ತೆ? ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯೋದಿಲ್ಲ. ತುಂಬ ಸಿಂಪಲ್, ಡೈರೆಕ್ಟ್ ಶಾರ್ಟ್, ಕದ್ದು ಮುಚ್ಚಿ ಏನಿಲ್ಲ, ಸುತ್ತು ಬಳಸಿ ಹೇಳೋಂಥದ್ದು ಏನಿಲ್ಲ, ನೇರವಾಗಿ. ಯೇಸುನ ಪ್ರೀತಿ ಮಾಡೋ ಕ್ರೈಸ್ತ ವಿಶ್ವಾಸಿಗಳು ನಾವಾದರೆ ಅವರ ಮಾತಿಗೆ ಬೆಲೆ ಕೊಡ್ತೀವಿ, ಅವರ ಮಾತನ್ನು ಅನುಸರಿಸ್ತೀವಿ. ಕಷ್ಟನೋ ಸುಖನೋ, ಲಾಭನೋ ನಷ್ಟನೋ, ಜೀವನೋ ಮರಣನೋ, ಮಾನನೋ ಅವಮಾನನೋ, ಅದು ಯಾವುದೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವ್ರ ಮಾತನ್ನು ಅನುಸರಿಸ್ತೀವಿ. ಕಾರಣ, ಅವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ದೇವ್ರನ್ನ ಪ್ರೀತಿ ಮಾಡಿ ಪ್ರಾಣ ಕಳ್ಕೊಂಡವರಿದ್ದಾರೆ, ಮಾನ ಕಳ್ಕೊಂಡವರಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡವರಿದ್ದಾರೆ, ಕುಟುಂಬ ಕಳ್ಕೊಂಡವರಿದ್ದಾರೆ, ಪ್ರಪಂಚದಲ್ಲಿರ್ತಕ್ಕಂಥ ಸುಖ ಕಳ್ಕೊಂಡವರಿದ್ದಾರೆ, ಅನುಕೂಲತೆಗಳನ್ನ ಕಳ್ಕೊಂಡವರಿದ್ದಾರೆ. ಕಾರಣ, ಅವರಿಗೆ ದೇವರ ಮೇಲೆ ಪ್ರೀತಿ.
ಆ ಪ್ರೀತಿ ಯಾರು ಹುಟ್ಟಿಸಿದ್ದವರಲ್ಲಿ? ಪರಿಶುದ್ಧಾತ್ಮರು. ನಮ್ಮಲ್ಲಿ ನಿಜವಾದ ಪವಿತ್ರ ಆತ್ಮರಿದ್ದರೆ ಆ ಪ್ರೀತಿ ನಮ್ಮಲ್ಲಿ ಅವರು ಹುಟ್ಟಿಸ್ತಾರೆ. ನಮ್ಮಲ್ಲಿ ಆ ಒಂದು ಗ್ರೋನಿಂಗ್, ಆ ನರಳಾಟವನ್ನು ಅವರು ಉಂಟು ಮಾಡ್ತಾರೆ. ನಾನು ಅವ್ರ ವಾಕ್ಯ ಅನುಸರಿಸಬೇಕು, ಅವ್ರ ವಾಕ್ಯ ಅನುಸರಿಸಬೇಕು, ಕಷ್ಟ ಆದರೂ ಪರವಾಗಿಲ್ಲ ಅನುಸರಿಸಬೇಕು. ಕಾರಣ ಏನು? ಕಾರಣ ಯೇಸು ನನಗಾಗಿ ಸತ್ತಿದ್ದಾರೆ, ನನ್ನ ರಕ್ಷೆಗಾಗಿ ಆತನು ಬಲಿಯಾಗಿದ್ದಾನೆ, ದೇವರು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಯೇಸು ನನಗಾಗಿ ಅವಮಾನಿತರಾಗಿದ್ದಾರೆ. ಅನೇಕ ಜನರ ಮುಂದೆ ಅವರ ಬಟ್ಟೆಯನ್ನು ಸುಲಿದು ತೆಗೆದರು. 33 ವರ್ಷ ಪ್ರಾಯದ ಯೌವನಸ್ಥನನ್ನು ಬಹಿರಂಗವಾಗಿ ಬಟ್ಟೆ ಸುಲಿದು ತೆಗೆದಾಗ ನಗ್ನನಾದ ಯೇಸು ನನಗೋಸ್ಕರ ಮನುಷ್ಯನಾಗಿ ಬಂದು ನಗ್ನನಾಗಿ ಚಾಟಿ ಏಟು ತಿಂದು ಮುಖದ ಮೇಲೆ ಉಗುಳಿಸ್ಕೊಂಡು ಎಲ್ಲರ ಹತ್ರನೂ ಶಾಪದ ಮಾತುಗಳನ್ನು ಹಾಕಿಸ್ಕೊಂಡು ಶಿಲುಬೆಯ ಮೇಲೆ ಶಾಪ ಸ್ವರೂಪಿಯಾಗಿ ಪಾಪ ಸ್ವರೂಪಿಯಾಗಿ ನನಗೋಸ್ಕರ ನನ್ನನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ ಪರಿಶುದ್ಧನಾದ ದೇವರ ಕುಮಾರ ಅಷ್ಟಾಗಿ ಯಾತನೆ ಅನುಭವಿಸಿ ಸತ್ತಿರಬೇಕಾದ್ರೆ ಯಾವ ಮಾನ, ಯಾವ ಮರ್ಯಾದೆ, ಯಾವ ಸ್ಥಾನ, ಯಾವ ಅಧಿಕಾರ, ಯಾವ ಸುಖ ಯಾವನಿಗೆ ಬೇಕು? ದೇವರು ಕೊಟ್ಟಿದ್ದೆಲ್ಲ ಸಾಕು. ದೇವ್ರು ಏನು ಕೊಡ್ತಾರೋ ಈ ಲೋಕದಲ್ಲಿ, ಸುಖ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ಗೌರವ ಇದ್ದರೆ, ಅದು ದೇವರಿಂದ ಬರೋದಾದರೆ ಅದು ಬರಲಿ. ಅದು ದೇವರ ಮಹಿಮೆಗಾಗಿ ಹೋಗೋದಾದರೆ ಅದು ಹೋಗಲಿ. ನನಗೆ ಮನುಷ್ಯ ಕೊಡೋದು ಬೇಡ. ಈ ರೀತಿ ತೀರ್ಮಾನದಲ್ಲಿ ದೇವರ ವಾಕ್ಯ ಅನುಸರಿಸಲಿಕ್ಕೆ ಮುಂದೆ ಬರೋದಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ತೋರಿಸುತ್ತೆ ನನಗೆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಎಂದು, ಇಕ್ಕಟ್ಟಾದ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಎಂದು. ಅದಲ್ಲದೆ ಮನೆಯಲ್ಲಿ ತುಂಬ ಸಾಲ ಇದೆ, ಕಷ್ಟ ಇದೆ, ಇಕ್ಕಟ್ಟಾದ ದಾರಿ ಅಂತ, ಅದು ಲೋಕದ ಇಕ್ಕಟ್ಟಾದ ದಾರಿ. ನಿತ್ಯ ಜೀವಕ್ಕಾಗಿ ಇರುವ ಈ ಇಕ್ಕಟ್ಟಾದ ದಾರಿಯಲ್ಲಿ ನೀವು ಹೋಗ್ತಾ ಇರೋದಾದರೆ ನೀವು ರೈಟ್ ದಾರಿನಲ್ಲಿ ಇದ್ದೀರಿ ಅಂತ. ಇಲ್ಲದೆ ಇದ್ದರೆ, ಈ ದಾರಿಗೆ ಬರದೇ ಇದ್ದರೆ ರಾಂಗ್ ರೂಟಲ್ಲಿ ಇದ್ದೀರಿ ಅಂತ, ವಿಶಾಲವಾದ ದಾರಿನಲ್ಲಿ ಇದ್ದೀರಿ ಅಂತ. ಮಾನಸಾಂತರ ಪಟ್ಟು ನಿತ್ಯ ಜೀವದ ದಾರಿಗೆ ಬರಲಿಕ್ಕೆ ಇವತ್ತೇ ತೀರ್ಮಾನ ಮಾಡಬೇಕು ನಾವು. ಯಾಕೆ ಅಂದರೆ ಅದರ ಶ್ರೇಷ್ಠತೆ ತುಂಬ ಇದೆ. ಮುಂದೆ 2 ವಾಕ್ಯ ಓದಿ ನಾವು ನಿಲ್ಲಿಸೋಣ. ಇಲ್ಲಿಗೆ ಇವತ್ತಿನ ರೀಡಿಂಗ್ ಮುಗೀತು. ನಾಳೆ ರೀಡಿಂಗ್ ನಾಳೆ ನೋಡೋಣ. ಓಕೆ. ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಯಾರನ್ನ ಆರಿಸ್ಕೊಂಡ್ರೋ ಅವ್ರನ್ನ ದೇವರು ಏನು ಮಾಡಿದ್ದಾರೆ? ಆಗಲೇ ನೇಮಿಸಿದ್ದಾರೆ. ಏನಾಗುವಂತೆ ನೇಮಿಸಿದ್ದಾರೆ? ನಮ್ಮನ್ನು ಆರಿಸ್ಕೊಂಡ್ರೆ, ದೇವರು ಆರಿಸ್ಕೊಂಡಿದ್ದಾರೆ ಅಂತ ನಾವು ನಂಬೋದಾದರೆ ಹೌದು, ಖಂಡಿತ ಯೇಸು ಕ್ರಿಸ್ತನಲ್ಲಿ ಇಟ್ಟ ವಿಶ್ವಾಸದ ಮುಖಾಂತರ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಓಕೆ, ಡನ್. ಈಗ ಆರಿಸ್ಕೊಂಡಿದ್ದು ಯಾಕೆ? ಉದ್ದೇಶ ಏನು? ವೈ ದಟ್ ಎಲೆಕ್ಷನ್ ಕಾರಣ ಏನು? ಯಾಕೆ ಆಯ್ಕೆ ಮಾಡಿಕೊಂಡ್ರು? ಫಾರ್ ದೋಸ್ ಹೂಮ್ ಹಿ ಫೋರ್ನ್ಯೂ ಹಿ ಆಲ್ಸೋ ಪ್ರಿಡೆಸ್ಟಿನ್ಡ್ ಟು ಬಿ ಕನ್ಫರ್ಮ್ಡ್ ಟು ದ ಇಮೇಜ್ ಆಫ್ ಹಿಸ್ ಸನ್. ಕನ್ಫರ್ಮ್ಡ್ ಟು ದ ಇಮೇಜ್ ಆಫ್ ಹಿಸ್ ಸನ್. ತನ್ನ ಪುತ್ರನ ಅನುರೂಪಿ ಆಗಬೇಕು ನಾನು ಎಂದು ನನ್ನನ್ನು ಅವರು ಆರಿಸಿಕೊಂಡರು. ನಾನು ಬೋಧನೆ ಮಾಡಬೇಕು ಅಂತಲ್ಲ ದೇವರು ನನ್ನನ್ನು ಆರಿಸ್ಕೊಂಡಿದ್ದು, ಅಲ್ಲ. ನಾನು ಪ್ರವಾದನೆ ಮಾಡಬೇಕು ಅಂತಲ್ಲ ದೇವರು ನನ್ನನ್ನು ಆರಿಸ್ಕೊಂಡಿದ್ದು. ನಾನು ಸತ್ತವರನ್ನ ಎಬ್ಬಿಸಬೇಕು, ರೋಗ ಗುಣಪಡಿಸಬೇಕು, ಪವಾಡ ಮಾಡಬೇಕು ಅಂತಲ್ಲ ದೇವರು ನನ್ನನ್ನು ಆರಿಸ್ಕೊಂಡಿದ್ದು. ನನ್ನನ್ನು ದೇವರು ಆರಿಸ್ಕೊಂಡಿದ್ದು ಯಾಕೆ ಅಂದರೆ, ಈ ವಾಕ್ಯದ ಪ್ರಕಾರ ನನ್ನನ್ನು ದೇವರು ಆರಿಸ್ಕೊಂಡಿದ್ದಾದರೆ ಆರಿಸ್ಕೊಂಡ ಉದ್ದೇಶ ಪುತ್ರನ ಅನುರೂಪಿ ಆಗಬೇಕು. ಬೋಧನೆ ಮಾಡೋದಲ್ಲ ಆಮೇಲೆ. ಅದಕ್ಕೆ ಅಂತಿಮ ಫೈನಲ್ ಜಡ್ಜ್ಮೆಂಟಲ್ಲಿ ಯೇಸು ಬರ್ತಾರೆ. ಯೇಸು ಬಂದಾಗ ಕೆಲವರು ಹೇಳ್ತಾರೆ, ನಾವು ಬೋಧನೆ ಮಾಡಿಲ್ವಾ, ದೇವ ಓಡಿಸಿಲ್ವಾ, ಪ್ರವಾದನೆ ಮಾಡಿಲ್ವಾ, ಸತ್ತವ್ರು ನೆಪ್ಸಿಲ್ವಾ, ಚರ್ಚ್ ಕಟ್ಟಿಲ್ವಾ, ಕನ್ವೆನ್ಷನ್ ನಡೆಸಿಲ್ವಾ ಅಂತ. ಅಧರ್ಮಿಗಳೇ ತೊಲಗಿ, ನನಗೆ ನಿಮ್ಮ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ನಾನು ನಿನ್ನನ್ನು ಆರಿಸ್ಕೊಂಡಿದ್ದು ಇದು ಮಾಡಲಿಕ್ಕಲ್ಲ, ನನ್ನ ಪುತ್ರನ ಅನುರೂಪಿ ಆಗಲಿಕ್ಕೆ. ಎಷ್ಟು ಶ್ರೇಷ್ಠವಾದ ಬ್ಲೆಸ್ಸಿಂಗ್ ಇದೆ ಇಲ್ಲಿ ಅಂದರೆ, ನೀವು ಇದರಲ್ಲಿ ನಿಜವಾಗ್ಲೂ ಸಂತೋಷಪಟ್ಟು ದೇವ್ರನ್ನ ಇದಕ್ಕಾಗಿ ಮಾತ್ರನೇ ಆರಾಧಿಸ್ಬೇಕಾಯ್ತಾ, ಇದಕ್ಕಾಗಿ ಮಾತ್ರನೇ ಸ್ತುತಿಸಬೇಕು. ಹೀಗೆ ಯಾರನ್ನು ಮೊದಲೇ ನೇಮಿಸಿದರೋ ಅವರನ್ನು ಕರೆದಿದ್ದಾರೆ. ಅದು ನೀವು ಅನ್ನೋದು ಗ್ಯಾರಂಟಿ ಇದೆಯಾ? ನಿಮಗೆ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇದೆ. ಓಕೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಅದು ನೀವು ಅನ್ನೋದು ಗ್ಯಾರಂಟಿ ಇದೆಯಾ? ಕರೆದಿದ್ದಾರೆ, ಆರಿಸ್ಕೊಂಡಿದ್ದಾರೆ, ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದ್ದಾರೆ. ಹಲ್ಲೆಲೂಯಾ. ಸೇರಿಸಿದ್ದಾರೆ ಅಂತ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇರೋರೆಲ್ಲ ನಿಂತ್ಕೊಳ್ಳಿ ನೋಡೋಣ. ನಿಂತ್ಕೊಂಡು ನಾವು ದೇವರಿಗೆ ನಿಜವಾಗಲೂ ಹೃದಯಾಂತರಾಳದಿಂದ ಸ್ತುತಿ ಮಾಡಬೇಕು. ಗ್ಯಾರಂಟಿ ಇಲ್ವಾ? ನಿಂತ್ಕೊಳ್ಳಿ, ಪರವಾಗಿಲ್ಲ. ಗ್ಯಾರಂಟಿ ಇಲ್ದಿದ್ರು ನಿಂತ್ಕೊಳ್ಳಿ, ಇನ್ನೇನು ಮಾಡೋದು? ಹೇಗೂ ನಾವು ಒಂದು ರೀತಿ ನಾಟಕ ಮಾಡ್ತಾನೆ ಇರ್ತೀವಿ ಅಲ್ವಾ? ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಆದರೆ ಇದು ಅರ್ಥ ಮಾಡಿಕೊಂಡು ನಾವು ಸ್ತುತಿ ಮಾಡುವಾಗ, ದೇವರಿಗೆ ಸ್ತೋತ್ರ ಹೇಳುವಾಗ ಖಂಡಿತವಾಗಲೂ ಸ್ವರ್ಗದಲ್ಲೂ ಸಂತೋಷ ಆಗುತ್ತೆ, ಭುವಿಯಲ್ಲೂ ನಮಗೂ ಸಂತೋಷ ಆಗುತ್ತೆ, ನಮ್ಮ ಹೃದಯದಲ್ಲೂ ಸಂತೋಷ ಆಗುತ್ತೆ.
ಕೆಲವು ಟೈಮ್ ಏನು ಗೊತ್ತಾ, ನಾವು 1 ಗಂಟೆ ಎಲ್ಲ ಸ್ತುತಿ ಸ್ತೋತ್ರ ಹಾಡೆಲ್ಲ ಹಾಡಿ ಸಂತೋಷದಿಂದ ಕುಣಿದು ನಲಿದು ಸಂತೋಷವಾಗಿರುವಂತೆಲ್ಲ ಹಾಡ್ತೀವಿ. ಅಲ್ಲಿ ಹೋದ್ಮೇಲೆ ಬರೀ ದುಃಖವಾಗಿ ಇರ್ತೀವಿ ಮನೆಗೆ ಹೋದ್ಮೇಲೆ. ಯಾಕೆ ಅಂದರೆ ಈ ಸತ್ಯದ ಅರಿವಿಲ್ಲ. ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ನನ್ನನ್ನು ಅವರು ಕರೆದಿದ್ದಾರೆ, ನನ್ನನ್ನು ಅವರು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ, ಅಂದರೆ ನೀತೀಕರಿಸಿದ್ದಾರೆ, ನನ್ನನ್ನು ಅವರು ಮಹತ್ವೀಕರಿಸಿದ್ದಾರೆ, ಮಹಿಮೆ ಪಡಿಸಿದ್ದಾರೆ. ಈ ಸತ್ಯದ ಅರಿವು ನಮ್ಮೊಳಗಡೆ ಆದರೆ ನಾವು ಯಾವ ಮಹಿಮೆಗೂ ಈ ಪ್ರಪಂಚದಲ್ಲಿ ಬದುಕಲ್ಲ. ನಮಗೆ ಮಹಿಮೆ ಬೇಕು, ಗೌರವ ಬೇಕು, ಆದರಣೆ ಬೇಕು, ಜನರ ಸನ್ಮಾನ ಬೇಕು, ಸ್ಥಾನಮಾನ ಬೇಕು. ಇದು ಯಾವುದಕ್ಕೂ ಬದುಕಲ್ಲ. ಇದಕ್ಕೆ ಬದುಕ್ತಾ ಇದ್ದೀವಿ ಅಂದರೆ ಇದು ಅರ್ಥ ಆಗಿಲ್ಲ. ಈ 30ನೇ ವಾಕ್ಯ ನಮಗೆ ಅರ್ಥ ಆಗಿಲ್ಲ. ಈ ದಿನದ ಬೈಬಲ್ ರೀಡಿಂಗ್, ಸಭೆಯ ಪ್ರಾರ್ಥನೆಯ ಆರಾಧನೆ ವಿಧಿಯ ಈ ಒಂದು ಫಸ್ಟ್ ರೀಡಿಂಗ್ ನಮಗೆ ಅರ್ಥ ಆಗಿಲ್ಲ ಅಂತ. ಇವತ್ತಿನ ಫಸ್ಟ್ ರೀಡಿಂಗ್ ಮತ್ತು ಸೆಕೆಂಡ್ ರೀಡಿಂಗ್, ಶುಭ ಸಂದೇಶ ಮತ್ತು ವಾಚನ 2 ಅರ್ಥ ಮಾಡ್ಕೊಂಡು ಬಿಟ್ಟರೆ ನಿತ್ಯ ಜೀವ ಗ್ಯಾರಂಟಿ, ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ. ಈ ಭೂಮಿಯಲ್ಲೂ ಸ್ವರ್ಗ ನೋಡುವಂಥ ಅನುಭವದಲ್ಲಿ ಬದುಕೋದು ಗ್ಯಾರಂಟಿ. ಇದು ಅರ್ಥ ಆಗದೇ ಇದ್ದರೆ ಇನ್ನೊಂದು ಗ್ಯಾರಂಟಿ ನಾನು ಹೇಳಲ್ಲ, ಅಲ್ಲಿಗೆ ಯಾರು ಹೋಗೋದು ಬೇಡ. ಆದ್ದರಿಂದ ಮಾನಸಾಂತರಪಟ್ಟು ಈ ದೇವರ ಸಂದೇಶದಲ್ಲಿ ನಂಬಿಕೆ ಇಟ್ಟು ನಮಗಾಗಿ ನಮ್ಮೊಳಗಡೆ ಮಧ್ಯಸ್ಥಿಕೆ ವಹಿಸುವ ಆ ಪರಿಶುದ್ಧಾತ್ಮನಿಗೆ ನಮ್ಮ ಜೀವನವನ್ನು ಬಿಟ್ಟುಕೊಟ್ಟು, ಸ್ವರ್ಗದಲ್ಲಿ ನಮ್ಮ ಪರವಾಗಿ ಪಿತನ ಬಲ ಪಾರ್ಶ್ವದಲ್ಲಿ ಮಧ್ಯಸ್ಥಿಕೆ ವಹಿಸುವ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಮ್ಮ ಕ್ರಿಸ್ತಿಯ ಜೀವನವನ್ನು, ಈ ಹೋರಾಟದ ಜೀವನವನ್ನು ನಾವು ಧೈರ್ಯದಿಂದ ಬದುಕೋಣ. ದೇವರೇ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ, ಈ ಒಂದು ಸದಾವಕಾಶಕ್ಕಾಗಿ ಸ್ತೋತ್ರ, ಈ ಸತ್ಯದ ಅರಿವಿಗಾಗಿ ಸ್ತೋತ್ರ. ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲು ಪವಿತ್ರ ಆತ್ಮನನ್ನು ನಮಗೆ ಸಹಾಯಕನನ್ನಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮರೇ, ನೀವು ನಮ್ಮಲ್ಲಿ ಇದ್ದು ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಸ್ವರ್ಗದಿಂದ ಬಂದಾತನ ಒಂದು ರೂಪವನ್ನು ನಾನು ಧರಿಸಿಕೊಳ್ಳುವಂತೆ, ನಾನು ಹೊಂದಿಕೊಳ್ಳುವಂತೆ ನನಗಾಗಿ ನನ್ನೊಳಗಡೆ ನೆರಳಾಡಿ ಪ್ರಾರ್ಥನೆ ಮಾಡುತ್ತಿರುವ, ಪಿತನ ಇಚ್ಛೆಯಂತೆ ಪ್ರಾರ್ಥಿಸುತ್ತಿರುವ ಪವಿತ್ರಾತ್ಮನೇ, ನಿನಗೆ ಆರಾಧನೆಯಾಗಲಿ ಅಪ್ಪ. ಯೇಸುವೆ, ನನ್ನ ಸಂಪೂರ್ಣ ವಿಮೋಚನೆಗಾಗಿ ಈಗಲೂ ಕೂಡ ನೀವು ಮರಳಿ ಬರುವ ತನಕ ಪಿತನ ಸನ್ನಿಧಿಯಲ್ಲಿದ್ದು ನನಗಾಗಿ ಮಧ್ಯಸ್ಥಿಕೆ ವಹಿಸುವ ನಿಮ್ಮ ಆ ಪ್ರಧಾನ ಯಾಜಕನ ಆ ಕಾರ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಇಷ್ಟು ಶ್ರೇಷ್ಠವಾದ ಕಾರ್ಯವನ್ನು ಈಗಲೂ ಕೂಡ ಸ್ವರ್ಗದಲ್ಲಿ ನನಗಾಗಿ ಮಾಡುತ್ತಿರುವ ದೇವರೇ, ಈ ಒಂದು ಮಧ್ಯಾಹ್ನ ವೇಳೆಯಲ್ಲಿ ನಾವಿಲ್ಲಿ ಈ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವಾಗಲೂ ಅಪ್ಪ ಪಿತನೇ, ನೀವು ಪರಲೋಕದಿಂದ ನಮ್ಮನ್ನು ನೋಡ್ತಾ ಇದ್ದೀರಿ. ಯೇಸುವೆ, ಪರಲೋಕದಿಂದ ಪಿತನ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನೀವು ನಮ್ಮನ್ನು ನೋಡ್ತಾ ಇದ್ದೀರಿ ಸ್ವಾಮಿ. ಈ ಸಂದೇಶವನ್ನು ನೀವು ಕೂಡ ಅಲ್ಲಿಂದ ಕೇಳಿಸಿಕೊಳ್ತಾ ಇದ್ದೀರಿ ಸ್ವಾಮಿ. ನಾನು ನಂಬ್ತಾ ಇದ್ದೇನೆ ಕರ್ತನೆ, ನೀನು ಪರಲೋಕದಿಂದ ಸಂತೋಷ ಪಡ್ತಾ ಇದೆಯಾ ಸ್ವಾಮಿ. ಈ ಸಂದೇಶಕ್ಕಾಗಿ ಸಂತೋಷ ಪಡ್ತಾ ಇದೆಯಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮರೇ, ಪ್ರತಿಯೊಬ್ಬರ ಹೃದಯದಲ್ಲೂ ಜೀವಧಾರೆ ಹರಿದು ಬರುವಂತೆ ಆಗಲಿ ಸ್ವಾಮಿ. ಯಾರೆಲ್ಲ ಒಂದು ಪಾಪದ ಬಂಧನದಲ್ಲಿದ್ದಾರೋ, ಯಾರೆಲ್ಲ ಅವಿಶ್ವಾಸದ ಬಂಧನದಲ್ಲಿದ್ದಾರೋ, ಸತ್ಯದ ಅರಿವಿಲ್ಲದೆ ಪೈಶಾಚಿಕ ಬಂಧನದಲ್ಲಿ ಮೂಢನಂಬಿಕೆಗಳಲ್ಲಿ ಇನ್ನೂ ಕೂಡ ಬದುಕ್ತಾ ಇದ್ದಾರೋ, ಯೇಸು ನಾಮದಲ್ಲಿ ಸತ್ಯದ ಅರಿವಿನಿಂದ ಅವರು ಬಿಡುಗಡೆ ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಸತ್ಯವನ್ನು ಕಳುಹಿಸಿಕೊಟ್ಟ ಸತ್ಯ ಸ್ವರೂಪನಾದ ಪರಿಶುದ್ಧ ಆತ್ಮನೇ, ನಮ್ಮೊಬ್ಬೊಬ್ಬರಲ್ಲಿಯೂ ಕೂಡ ಈ ಸತ್ಯದ ಅರಿವು ಇನ್ನೂ ಅಧಿಕವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಸಂದೇಶವನ್ನು ಆಲಿಸಲಿರುವ ಯಾರೊಬ್ಬರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಬಿತ್ತನೆಯಲ್ಲಿ ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲೂ ನಿನ್ನ ಮಹಿಮೆ ಬೆಳಗಲ್ಪಡಲಿ, ನಿನ್ನ ಪ್ರೀತಿಯ ಅನುಭವ ಉಂಟಾಗಲಿ, ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. ಈ ಊರಿನಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. ಈ ಸಂದೇಶವನ್ನು ಆಲಿಸಿದ ನಮ್ಮ ಹೃದಯಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಒಂದು ಸ್ವರ್ಗೀಯವಾದ ಪವಿತ್ರಾತ್ಮ ಭರಿತವಾದ ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. ಲೋಕವನ್ನು ನೋಡಿ ಬದುಕದೆ ಯೇಸುವೆ, ನಿಮ್ಮನ್ನು ನೋಡಿ ಬದುಕಲು ಬೇಕಾದ ಶಕ್ತಿ ನಮ್ಮೊಬ್ಬರಲ್ಲಿ ತುಂಬಲ್ಪಡಲಿ. ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಪ್ರಾರ್ಥಿಸ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಈ ದಿನಕ್ಕಾಗಿ, ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಆರಾಧನೆ, 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 ಆರಾಧನೆ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪರಿಶುದ್ಧಾತ್ಮನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.